ಧರ್ಮದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಂ ದಂಡು. ಧರ್ಮಸ್ಥಳದ ವಿಚಾರ ಈಗ ಹೊಸ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ. ಒಂದು ಕಡೆ ಧರ್ಮಸ್ಥಳದಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಉದ್ಭವವಾಗಿತ್ತು, ಉತ್ಖನನ ಕಾರ್ಯ ಮುಂದುವರಿಯುತ್ತಾ ಇಲ್ಲವಾ ಅನ್ನುವ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗಾದರೆ ಉತ್ತರ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಬ್ರೇಕ್. ಅಂದರೆ ಶವ ಹುಡುಕಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂಥ ಉತ್ಖನನಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಅನ್ನೋದು ಒಂದು. ಇದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೂಡ ತಳಕು ಹಾಕೊಳ್ತಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಕಾರಣ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸದನದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಏನು ಅಂತ ಹೇಳಿದ್ರೆ, 24 ಹಿಂದೂ ಕಾರ್ಯಕರ್ತರ ಕೊಲೆ, ಅದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರು ಅನ್ನುವ ಹೇಳಿಕೆ ಅಂತ ಹೇಳಿದ್ರೆ, ಮಹೇಶ್ ತಿಮ್ಮಾರೋಡಿ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಗೃಹ ಸಚಿವರು ವಿರೋಧ ಪಕ್ಷದ ನಾಯಕರು ಈ ಮಾತನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪರ ವಿರೋಧ ಚರ್ಚೆ ಕೂಡ ಆರಂಭವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮ್ಮಾರೋಡಿ ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಶೋಧ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ಗೃಹ ಸಚಿವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. FSL ವರದಿ ಬರೋವರೆಗೂ ಶೋಧ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ಶೋಧ ಕಾರ್ಯ ತಡೆಗೆ SIT ಅಧಿಕಾರಿಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. DNA ವರದಿ ಬಂದ ಬಳಿಕ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇದು ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆ ಅಂತ ಹೇಳಬಹುದು. ಸಾಕಷ್ಟು ಜನರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಏನಿಡೀ ಧರ್ಮಸ್ಥಳವನ್ನು ಉತ್ಖನನ ಮಾಡೋಕ್ಕಾಗುತ್ತಾ? ಆ ವ್ಯಕ್ತಿ ಕೊಟ್ಟಂತಹ ಅಥವಾ ಆ ವ್ಯಕ್ತಿ ತೋರಿಸಿದಂತಹ ಎಲ್ಲ ಸ್ಥಳಗಳಲ್ಲೂ ಕೂಡ ಉತ್ಖನನ ಮಾಡಲಿಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ. ಇದಕ್ಕೆ ಉತ್ತರವೆಂಬಂತೆ ಗೃಹ ಸಚಿವರು ಮಾತನಾಡಿದ್ರು, ಇಲ್ಲ, ಸದ್ಯ ಆಗಿರುವಂಥ ಉತ್ಖನನ ಅಥವಾ ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಕಳೆದ 16 ಸ್ಪಾಟ್ಗಳಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ, ಉತ್ಖನನ ನಡೆಸಿದ ಪೈಕಿ 2 ಜಾಗದಲ್ಲಿ ಅಸ್ಥಿ ಸಿಕ್ಕಿದೆ, ಅಸ್ಥಿ ಪಂಜರ ಸಿಕ್ಕಿದೆ. ಸೊ ಅವುಗಳ ತನಿಖೆ ಆಗಬೇಕಿದೆ, ವರದಿ ಬರಬೇಕಿದೆ. ಒಂದು ವರದಿ FSL ಕಡೆಯಿಂದ ಬರಬೇಕಿದೆ, ಮತ್ತೊಂದು ವರದಿ DNA ವರದಿ ಕೂಡ ಬರಬೇಕಿದೆ. ಆ DNA ವರದಿ ಬಂದ ಬಳಿಕ ಮುಂದಿನ ತನಿಖೆ ನಿರ್ಧಾರ ಆಗುತ್ತೆ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟರು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇದಾಗಿತ್ತು. ಆದರೆ ಪರಮೇಶ್ವರ್ ಅವರ ಉತ್ತರಕ್ಕೆ ಆರ್ ಅಶೋಕ್ ಅವರು ಕೆಂಡಾಮಂಡಲರಾದರು. CMಗೆ ಮನವಿ ಸಲ್ಲಿಸಿದ ಬಳಿಕ SIT ರಚಿಸಲಾಗಿದೆ. ಯಾರ ಒತ್ತಡಕ್ಕೆ ಮಣಿದು ಈ SITಯನ್ನು ರಚಿಸಲಾಯಿತು? CM ಮನೆಗೆ ಯಾರ್ಯಾರು ಬಂದಿದ್ರು, ಯಾರ್ಯಾರು ಹೋಗಿದ್ರು, SIT ರಚನೆ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಆರ್ ಅಶೋಕ್ ಅವರ ಒತ್ತಾಯವಾಗಿತ್ತು. ಆರ್ ಅಶೋಕ್ ಅವರ ಒತ್ತಾಯಕ್ಕೆ ಸುನೀಲ್ ಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ರು. ಹೌದು, ಆ ವ್ಯಕ್ತಿ ತಂದಂತಹ ಬುರುಡೆಯನ್ನ FSLಗೆ ಕಳುಹಿಸಲಾಗಿದೆ. ಹಾಗಾದ್ರೆ ಆ ವರದಿ ಬಂತ? ಅನುಮತಿ ಕೊಟ್ಟಿದ್ಯಾರು? ಬುರುಡೆಗೆ ಸಂಬಂಧಪಟ್ಟಂತೆ ಆ ಬುರುಡೆಯನ್ನ ಹೊರ ತೆಗೆಯುವುದಕ್ಕೆ ಆ ವ್ಯಕ್ತಿಗೆ ಅನುಮತಿಯನ್ನು ಕೊಟ್ಟಿದ್ಯಾರು ಅನ್ನುವ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಹೋದರು. ಇದೆಲ್ಲವೂ ಒಂದು ಕಡೆ. ಅಂದರೆ ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು, ಗೃಹ ಸಚಿವರು ಉತ್ತರವನ್ನು ಕೊಟ್ಟರು, ವಿರೋಧ ಪಕ್ಷದ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು, ಗದ್ದಲ ಶುರುವಾಯಿತು, ಸದನ ಮುಂದೂಡಿಕೆ ಆಯಿತು. ಇದರ ನಡುವೆ ಇಡೀ ಪ್ರಕರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ, ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದಂಥ ಹೇಳಿಕೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ 24 ಜನರ ಕೊಲೆಗೆ ಕಾರಣ ಅಂತ ಹೇಳಿ ಮಹೇಶ್ ತಿಮ್ಮಾರೋಡಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆತನ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಹೇಳಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಹಾಗಾದ್ರೆ ಆರ್ ಅಶೋಕ್ ಏನೆಲ್ಲ ಮಾತನಾಡಿದ್ರು ನೋಡ್ಕೊಂಬನ್ನಿ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದರೂ ಏನು ಹೇಳ್ಬೋದ? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವು ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ? ಹೇಳಿ ನೀವೇ. ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರೆ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ ಈ ಥರ
ಅವನ ಮೇಲೆ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕ್ ಹಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತತ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಈಗ ಹೇಳ್ಬೇಕಲ್ಲ ಗೃಹ ಸಚಿವರು ರೈಟಿಂಗ್ ಅಲ್ಲಿ ಕೊಡಿ, ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ. ಆರ್ ಅಶೋಕ್ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡಿದರು. ಅಂದರೆ ಮಹೇಶ್ ಶೆಟ್ಟಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ವತಃ ಇವತ್ತು ಮಹೇಶ್ ಶೆಟ್ಟಿ ರಿಯಾಕ್ಟ್ ಮಾಡಿದರು, ಒಂದು ಸ್ಪಷ್ಟೀಕರಣ ಕೊಟ್ಟರು. ಹಾಗಾದರೆ ಮಹೇಶ್ ಶೆಟ್ಟಿ ಅವರ ಸ್ಪಷ್ಟೀಕರಣ ಏನಾಗಿತ್ತು ನೋಡ್ಕೊಂಬನ್ನಿ. ಹರೀಶ್ ಪೂಂಜಾ MLA ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುವುದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನ್ ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕ್ಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು, ಈಗ ಯಾಕೆ ಕೇಸ್ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ. ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ. ಯಾಕೆ ಹಾಕ್ಲಿಲ್ಲ? ಇಲ್ಲ ಅದನ್ನು ಸಾಬೀತು ಮಾಡಬೇಕು ಸಿದ್ದರಾಮಯ್ಯ. ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳಬೇಕು. ಅವನನ್ನು ಒಳಗೆ ಹಾಕಿದ್ದ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಸಿದ್ದರಾಮಯ್ಯ. ಒಂದು ಕಡೆ ತಿಮ್ಮರೋಡಿ ಅವರ ಹೇಳಿಕೆಯನ್ನು ಗಮನಿಸಿದ್ರೆ, ಅಂದರೆ ತಿಮ್ಮರೋಡಿ ಅವರು ಈ ಹಿಂದೆ ಕೊಟ್ಟಂತಹ ಹೇಳಿಕೆ 2023 5ನೇ ತಿಂಗಳು 27ನೇ ತಾರೀಕು ಕೊಟ್ಟಂತಹ ಹೇಳಿಕೆ, 2 ವರ್ಷದ ಹಿಂದೆ ಕೊಟ್ಟಂತಹ ಹೇಳಿಕೆ ಇವತ್ತು ವೈರಲ್ ಆಗ್ತಾ ಇದೆ. ಈ ಹೇಳಿಕೆಯನ್ನು ಉಲ್ಲೇಖಿಸಿ, ಈ ಹೇಳಿಕೆಯನ್ನು ಪ್ರಸ್ತಾಪಿಸಿ ಆರ್ ಅಶೋಕ್ ಅವರು ಒಂದಿಷ್ಟು ಮಾತನ್ನು ಹೇಳಿದರು. ಹಾಗಾದರೆ ಈ ವಿಡಿಯೋ ಎಷ್ಟು ಸತ್ಯ, ಎಷ್ಟು ಸುಳ್ಳು? ಮಹೇಶ್ ತಿಮ್ಮರೋಡಿಯವರು ಮಾಡಿದ್ದಂಥ ಆರೋಪ ಯಾರ ಹೇಳಿಕೆಯನ್ನು ಉಲ್ಲೇಖಿಸಿ ಅಂತ ಹೇಳಿದ್ರೆ, ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ. ಸ್ವತಃ ಅವರೇ ಕೊಡ್ತಾ ಇದ್ರು ಹೇಳಿಕೆಯನ್ನು. ಹಾಗಾದರೆ ಹರೀಶ್ ಪೂಂಜಾ ಏನು ಹೇಳಿಕೆಯನ್ನು ಕೊಟ್ಟಿದ್ರು ನೋಡ್ಕೊಂಡು ಬನ್ನಿ. ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಈರ್ಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನೇ ನಾನು ಬಿಡ್ತೆ ಅಂದಾಂಡ ಈರಿ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡದಾನೆ ನಾನು ಎತ್ತೊಂದುವೆ. ಸತ್ಯಣ್ಣ 2 ಒಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಓಟು ಕೇಂಡರತ, ಕಾಂಗ್ರೆಸ್ಗೆ ಓಟು ಕೇಂಡರತ. ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೇನೊಂದುಲ್ಲೇರು ಸತ್ಯಣ್ಣ ಇರ್ನಂದು ವಾನಮ್ನೆದ ಹಿಂದುತ್ವ ಅಂದ ಪನ್ಪುನ ಜನಕ್ಕೇನೊಂದುಲ್ಲೇರು ಜನ ಇನಿ ಎಂಕನೆಕ್ಕೆ ಸತ್ಯಣ್ಣೆ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಪನ್ಪನಕ್ಕೆ ಇನ್ನು ಸತ್ಯಣ್ಣೆ ಉತ್ತರ ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಈರ್ಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನೇ ನಾನು ಬಿಡ್ತೆ ಅಂದಾಂಡ ಈರಿ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡದಾನೆ ನಾನು ಎತ್ತೊಂದುವೆ. ಸತ್ಯಣ್ಣ 2 ಒಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಓಟು ಕೇಂಡರತ, 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಓಟು ಕೇಂಡರತ. ಬಜರಂಗ ದಳನ್ನು ಬ್ಯಾನ್ ಮಲ್ಪ ಅಂತ ಪನ್ನಂಚಿತ್ನ ಕಾಂಗ್ರೆಸ್ಗೆ ಓಟು ಕೇಂಡರತ. ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೇನೊಂದುಲ್ಲೇರು ಸತ್ಯಣ್ಣ ಇರ್ನಂದು ವಾನಮ್ನೆದ ಹಿಂದುತ್ವ ಅಂದ ಪನ್ಪುನ ಜನಕ್ಕೇನೊಂದುಲ್ಲೇರು ಜನ ಇನಿ ಎಂಕನೆಕ್ಕೆ ಸತ್ಯಣ್ಣೆ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಪನ್ಪನಕ್ಕೆ ಇನ್ನು ಸತ್ಯ. ಒಂದು ಕಡೆ ಹರೀಶ್ ಪೂಂಜಾ ಹೇಳಿಕೆಯನ್ನ ಉಲ್ಲೇಖಿಸಿ ಮಹೇಶ್ ತಿಮ್ಮರೋಡಿ ಮಾತನಾಡಿದ್ರು. ಮಹೇಶ್ ತಿಮ್ಮರೋಡಿ ಮಾತನಾಡಿದ್ದನ್ನು ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದ್ರು. ಇಷ್ಟು ಸ್ಪಷ್ಟವಾಗಿದೆ. ಇದಾದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಹೇಶ್ ತಿಮ್ಮರೋಡಿ ಬಂಧನಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಮಹೇಶ್ ತಿಮ್ಮರೋಡಿ ವಿರುದ್ಧ
ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾರಣ ಮಹೇಶ್ ತಿಮ್ಮರೋಡಿಯವರು ಹೇಳ್ತಾ ಇರುವಂಥದ್ದು ಹರೀಶ್ ಪೂಂಜಾ ಹೇಳಿಕೆಯನ್ನು ಉಲ್ಲೇಖಿಸಿ ನಾನು ಮಾತನಾಡಿದ್ದೀನಿ ಅಂತ ತಿಮ್ಮರೋಡಿ ಹೇಳುವಂಥ ಸಂದರ್ಭದಲ್ಲಿ ತಿಮ್ಮರೋಡಿ ವಿರುದ್ಧ ಕ್ರಮ ಅಂದರೆ ಯಾವ ರೀತಿಯ ಕ್ರಮ, ಹಾಗಾದರೆ ಹರೀಶ್ ಪೂಂಜಾ ಅವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ ಅನ್ನುವ ಪ್ರಶ್ನೆ ಒಂದು ಕಡೆ ಇದೆ. ಇದರ ಜೊತೆಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಸ್ಪಷ್ಟೀಕರಣ ಕೊಟ್ಟರು ಇಡೀ ಮಾಧ್ಯಮಗಳ ಬಗ್ಗೆ, ಜೊತೆಗೆ ಇಡೀ ತನಿಖೆಯ ಬಗ್ಗೆ ಏನಾಗ್ತಾ ಇದೆ ಅಂತ ಹೇಳಿ. ಹಾಗಾದರೆ ಏನು ಮಾತನಾಡಿದ್ರು ನೋಡ್ಕೊ ಬನ್ನಿ. ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯವಾಗಿ ಒಂದು ಸ್ಪಷ್ಟೀಕರಣ ಕೊಟ್ಟರು. ಏನು ಅಂತ ಹೇಳಿದ್ರೆ ಡಿ.ಕೆ ಶಿವಕುಮಾರ್ ಅವರು ಷಡ್ಯಂತ್ರ ನಡೆದಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಯಾರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟರು. ಅಲ್ಲಿಗೆ ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ಕೂಡ ಅಧರ್ಮ ಆಗಿದ್ದರೆ ಅಥವಾ ಈ ಅನಾಮಿಕಾ ವ್ಯಕ್ತಿ ಕೊಟ್ಟಂಥ ದೂರಿನ ಪ್ರಕಾರ ಏನಾದರೂ ನಡೆದಿದ್ದರೆ ಯಾರು ಮಾಡಿದ್ದಾರೆ ಅವರ ವಿರುದ್ಧವೂ ಕ್ರಮ ಆಗುತ್ತೆ, ಅದು ತನಿಖೆಯ ಮೂಲಕ. ಅದೇ ಸಂದರ್ಭದಲ್ಲಿ ಈ ಅನಾಮಿಕಾ ವ್ಯಕ್ತಿನೇ ಸುಳ್ಳು, ಇದನ್ನು ಆರೋಪನೇ ಸುಳ್ಳು, ಕಂಪ್ಲೀಟ್ ಷಡ್ಯಂತ್ರ ಅಂತ ಆದರೂ ಕೂಡ ಅದು ಕೂಡ ತನಿಖೆಯಿಂದಲೇ ಹೊರಬರುತ್ತೆ, ಅವರ ವಿರುದ್ಧ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟರು. ಇದರ ನಡುವೆ ಸಿಎಂ ಹೆಸರು ಜೊತೆಗೆ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಹಿರಿಯ ವಕೀಲರಾಗಿರುವಂಥ RLN ಮೂರ್ತಿ ಅವರು, ಅದೇ ರೀತಿಯಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಸರ್ವಣ್ಣ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರ್ತಿ ಸರ್, ನೋಡಿ, ನಾವು ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ವಿ ಇತ್ತೀಚಿನ ದಿನಗಳಲ್ಲಿ. ಬಟ್ ಇವತ್ತಾದಂಥ ಬೆಳವಣಿಗೆ ಯಾಕೆ ಏನು ತೀರ್ಮಾನ ಬಂದರೂ ಕೂಡ ಅದು ತನಿಖೆ ಮೂಲಕವೇ ಬರಬೇಕಾಗುತ್ತೆ ಅಂತ. ಬಟ್ ಏಕಾಏಕಿಯಾಗಿ SITಯನ್ನು ಸ್ಟಾಪ್ ಮಾಡಿ ಅಂತ ಹೇಳೋದು ಅಥವಾ SIT ಬಗ್ಗೆ ಪ್ರಶ್ನೆ ಮಾಡುವಂಥದ್ದು, ಆ ಅನಾಮಿಕಾ ವ್ಯಕ್ತಿಯನ್ನು ನೀವು ಮೊದಲು ತನಿಖೆಗೆ ಒಳಪಡಿಸಬೇಕು, ಈ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆಯಲ್ವಾ? ಇದ್ರ ಬಗ್ಗೆ ಏನು ಹೇಳ್ತೀರಿ? ಷಡ್ಯಂತ್ರ ನಡೆದಿದ್ರೂ ಕೂಡ ಅದು ತನಿಖೆಯಿಂದಲೇ ಹೊರಬರಬೇಕಲ್ವಾ ಅಂತ. ಸರ್, ನಮ್ಮಲ್ಲಿ ಕಾನೂನಲ್ಲಿ ಷಡ್ಯಂತ್ರಕ್ಕೆ ಎಲ್ಲೂ ಅವಕಾಶ ಇಲ್ಲ. ನಮ್ಮಲ್ಲಿ ಯಾವುದೇ ರಾಜಕೀಯ ಪಾರ್ಟಿ ಆಗಲಿ, ಯಾವುದೇ ಸರ್ಕಾರ ಇರಲಿ, ಯಾವುದೇ ವ್ಯಕ್ತಿ ಆಗಲಿ, ಅದು ಕಾನೂನು ಚೌಕಟ್ಟಿಗೆ ಯಾವುದೋ ಒಂದು ಅಪರಾಧ ಆಗಿದೆ ಅಂತ ಯಾವುದೋ ಮೂಲಗಳಿಂದ ಬರಲಿ, ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಯಾವುದೇ ಮೂಲ ಆಗಿರಲಿ, ಅದು ಸರ್ಕಾರನೇ ಕೊಡಲಿ, ಇಲ್ಲ ವಿರೋಧ ಪಕ್ಷನೇ ಕೊಡಲಿ, ಅಥವಾ ಸಾಮಾನ್ಯ ಜನನೇ ಕೊಡಲಿ, ಅವ್ರು ಎಲ್ಲಿ ಒಂದು ಗಾಢವಾದ ಒಂದು ಅವ್ರಿಗೆ ಅಪರಾಧ ಆಗಿರೋದು ನೋಡಿರ್ತಾರೆ, ಅಥವಾ ಅವ್ರಿಗೊಂದು ಸಾಕ್ಷಿ ಸಿಗ್ಬೋದು ಅಂತ ಒಂದು ನಂಬಿಕೆ ಇರುತ್ತೆ. ಇಂಥ ಅಪರಾಧ ಆಗಿದೆ, ಇದು ಮುಚ್ಚಿ ಹೋಗಿದೆ ಪ್ರಕರಣ, ಇದನ್ನು ತನಿಖೆ ಮಾಡಬೇಕು ಅಂದಾಗ ಪೊಲೀಸ್ ಠಾಣೆಗಳಲ್ಲೇ ಸಾಕಷ್ಟು ತನಿಖೆ ಮಾಡ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಇಂಥ ಒಂದು ದೊಡ್ಡ ಆರೋಪ ಬಂದಾಗ, ಯಾವುದೋ ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಆರೋಪ ಬಂದಾಗ ಪೊಲೀಸರ ಜೊತೆಗೆ ವಿಶೇಷ ತನಿಖಾ ತಂಡ ರಚನೆ ಮಾಡೋದು ಇಲ್ಲಿ ಸಹಜ. ಅದು ಯಾವುದೇ ಸರ್ಕಾರ ಆಗಲಿ, BJP ಸರ್ಕಾರ ಆಗಲಿ, JDS ಆಗಲಿ, ಅಥವಾ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಯಾವುದೇ ಆಗಿರಲಿ, ಯಾವುದೇ ಸರ್ಕಾರ ಇದ್ರೂ ಇದೇ ಕೆಲಸ ಮಾಡ್ತಿತ್ತು. ಹೌದು, ಈಗ ಸರ್ಕಾರದ ಕರ್ತವ್ಯ ಅದು. ಸರ್ಕಾರ ಈಗ ಸಂವಿಧಾನದ ಚೌಕಟ್ಟಿನಲ್ಲಿ ಆಯ್ಕೆಯಾಗ ಸರ್ಕಾರ ಜನರು ರಕ್ಷಣೆ ಮಾಡಬೇಕು, ಕಾನೂನು ಎತ್ತಿಡಬೇಕು, ಆಮೇಲೆ ಶಿಕ್ಷೆ ಕೊಡಿಸ್ಬೇಕು ಯಾರು ಕಾನೂನು ಮೀರಿದವ್ರಿಗೆ. ಈಗ ನೋಡಿ, ಅದು ಯಾರೋ ಅನಾಮಿಕ ವ್ಯಕ್ತಿ ಅಂತ ಹೇಳ್ತಾನೆ, ಅನಾಮಿಕ ವ್ಯಕ್ತಿ ಹೇಳ್ತಾನೆ ಪೊಲೀಸ್ ಠಾಣೆ ಮುಂದೆ ಹೋಗಿಲ್ಲ, ನೇರವಾಗಿ ಕೋರ್ಟ್ ಮುಂದೆ ಹೋದ ಅವನು. ನನಗೆ ಈ ಥರ ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ನಾನು ದೂರು ಕೊಟ್ಟರೆ ಲೋಕಲ್ ಪೊಲೀಸರು ದೂರು ತೊಗೊಳ್ಲಿಲ್ಲ, ದಯಮಾಡಿ ನನಗೆ ಈ ದೂರನ್ನ ತನಿಖೆ ಮಾಡಿ ನಾನು ಈ ಹಣ ಊತಾಕಿರೋ ಜಾಗ ತೋರಿಸ್ತೀನಿ ಅಂತ ಹೇಳಿದಾಗ ನ್ಯಾಯಾಲಯ ಈಗ ನ್ಯಾಯಾಲಯದ ಮುಂದೆ ಯಾಕೆ ಬರ್ತಾರೆ? ಈಗ ಪೊಲೀಸು ತನಿಖೆ ಮಾಡಲಿಲ್ಲ, ಅದು ಯಾವುದೇ ಪೊಲೀಸ್, ನಮ್ಮ ಕರ್ನಾಟಕ ರಾಜ್ಯ ಪೊಲೀಸು ಒಂದು ಪೊಲೀಸ್ ಮೇಲೆ ಸ್ವಲ್ಪ ಆರೋಪ ಹೊರಿಸಿದಾಗ ಸಹಜವಾಗಿ ನ್ಯಾಯಾಲಯಕ್ಕೆ ನಾವು ವಕೀಲರು ಸಹ ಅಡ್ವೈಸ್ ಮಾಡೋದು ಸಹಜ. ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಅವ್ನು ನೇರವಾಗಿ ಹೋಗ್ಬೋದು ಅಥವಾ ವಕೀಲರ ಮುಖಾಂತರ ಬೇಕು ಹೋಗ್ಬೋದು. ಸರ್ ನೋಡಿ, ಇಲ್ಲಿ ಒಂದು ಕಡೆ ಧರ್ಮಸ್ಥಳ, ಒಂದು ಕಡೆ ಸೌಜನ್ಯ, ಒಂದು ಕಡೆ ಅನಾಮಿಕ, ಈ 3 ಪಾಯಿಂಟ್ ಇದೆ. ನೀವು ಇಲ್ಲಿ ದಯವಿಟ್ಟು ಅವಕಾಶ ಕೊಡಬೇಕು, ಯಾಕೆಂದ್ರೆ ಧರ್ಮಸ್ಥಳದ ಹೆಸರು ತೆಗಿಬೇಡಿ ಹೇಳೋಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ನಾನು ಸುಮ್ಮನಿರಲ್ಲ. ಯಾಕೆ ಅಂದರೆ ಧರ್ಮಸ್ಥಳ ಅನ್ನೋ ಒಂದು ಗ್ರಾಮ,
ಆ ಧರ್ಮಸ್ಥಳದಲ್ಲಿ ಒಂದು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ, ಧಾರ್ಮಿಕ ಸಂಸ್ಥೆ, ಆ ಧಾರ್ಮಿಕ ಮುಖಂಡ, ಆಮೇಲೆ ಒಂದು ಆ ಸೌಜನ್ಯ ಅನ್ನೋ ಮಹಿಳೆ, ಅದಲ್ಲದೆ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ. ಈ ಥರ ನೋಡಿ ಸರ್, ಕಾನೂನು ಚೌಕಟ್ಟಲ್ಲಿ ಪೊಲೀಸ್ ಠಾಣೆಗಳು, ಕೋರ್ಟ್ಗಳು ಕೆಲಸ ಮಾಡ್ತವೆ. ನಿಜ. ಆ ಕಾನೂನು ಚೌಕಟ್ಟಲ್ಲಿ ಯಾವುದೇ ಪ್ರಕರಣ ಆಗಲಿ ತನಿಖೆ ಮಾಡೋ ಆದೇಶ ಕೊಡ್ತಕ್ಕಂಥದ್ದು ಕೋರ್ಟ್ ಬಿಟ್ಟದ್ದು. ಇಲ್ಲಿ ಕೋರ್ಟ್ ತನಿಖೆ ಮಾಡೋ ಕೋರ್ಟ್ ಅವಕಾಶ ಕೊಟ್ಟಿದೆ. ನಿಜ ಸರ್. ಈಗ ಅವ್ನು ಹೇಳೋ ಪ್ರಕಾರ ಎಲ್ಲೂ ಬುರುಡೆಗಳು ಅಥವಾ ಅಸ್ಥಿಪಂಜರಗಳು ಎಲ್ಲ ಕಡೆ ಸಿಕ್ಕಿಲ್ಲ, ಎಲ್ಲೋ ಕೆಲವು ಕಡೆ ಸಿಕ್ಕಿದೆ ಸರ್. ಅದನ್ನು ಸಾಕ್ಷಿಯಾಗಿ ಪರಿಗಣಿಸ್ಬೇಕಲ್ವಾ? ಹೌದು. ಒಂದು ಕೊಲೆ ಪಿಕ್ಚರಲ್ಲಿ ತೋರಿಸೋ ಥರ ಎಲ್ಲ 20 ಮೂಳೆ 30 ಮೂಳೆ ಬರೋಕ್ಕೆ ನಾವೇನೋ ಗ್ರಾಫಿಕ್ಸ್ ಡಿಸೈನ್ ಕಂಪ್ನಿ ಇಟ್ಟಿದ್ದೀವ ಸರ್? ಇಲ್ಲ. ಧರ್ಮಸ್ಥಳದಲ್ಲಿ ಇದೆಯಾ? ಅದಿಲ್ಲ. ಇಲ್ಲ. ರಿಯಲಿಸ್ಟಿಕ್ಕಾಗಿ ಮಾತಾಡಬೇಕಾದ್ರೆ ಅವನ ಅನಿಸಿಕೆ ಏನಿತ್ತು ಅದಕ್ಕೊಂಚೂರು ಮ್ಯಾಚ್ ಆಗಿದೆ. ಎಲ್ಲ 0.1% ಮ್ಯಾಚ್ ಆಗಿದೆ. 100 ಮ್ಯಾಚ್ ಆಗಿಲ್ಲ. 100 ಮ್ಯಾಚ್ ಆಗಿಲ್ಲ ಅಂತ ನಾವು ಈಗ ಅದನ್ನು ತೆಗೆದಾಗೋದಿಲ್ಲ. ನಾವು ಬ್ಲೇಮ್ ಮಾಡೋದು ಬೇಡ. ಈಗ ಪ್ರಕರಣ SIT ಇದೆ. ಹೌದು. ಈಗ ನಮ್ಮ ಈ ಥರ ಇದ್ದಾಗ ಕೆಲವು ರಾಜಕೀಯ ಹಿತಾಸಕ್ತಿಯುಳ್ಳಂಥ ರಾಜಕೀಯ ಮುಖಂಡರು ಪಂಚಾಯಿತಿ ಲೆವೆಲಿಂದ ಹಿಡಿದು ರಾಜ್ಯ ಮಟ್ಟದ ವಿಧಾನಸಭೆ ಮಟ್ಟಕ್ಕಿರ್ತ ಲೀಡರ್ಗಳು ಸಹ ಯಾರೇನು ಕಮ್ಮಿ ಇಲ್ಲ. ಅವ್ರು ಯಾವ ಟೈಮಲ್ಲಿ ಯಾರು ಬೇಕಾದ್ರೆ ಆತಾರೆ. ಇಷ್ಟು 6 ವರ್ಷಕ್ಕೆ ಎಲ್ಲಿದ್ರು? ಇವತ್ತು ಯಾರೋ ಹರೀಶ್ ಪೂಂಜಾ ಅವರು BJP MLA, ಹರೀಶ್ ಪೂಂಜಾ MLA. ಅವ್ರು BJPಯಿಂದ ಆಯ್ಕೆ ಆಗಿರ್ತಾರೋ, ಕಾಂಗ್ರೆಸ್ಸಿಂದ ಆಗಿರ್ತಾರೋ, JDSನಿಂದ ಆಗಿರ್ತಾರೋ, ಅದು ನೆಕ್ಸ್ಟು. ಅದು ರಾಜಕೀಯ ಹಿತಾಸಕ್ತಿ ಬೇರೆ. ಹರೀಶ್ ಪೂಂಜಾ ಒಬ್ಬ ಬೆಳ್ತಂಗಡಿ ಶಾಸಕ ಅಂತ ಕಾಣುತ್ತೆ. ಆ ಬೆಳ್ತಂಗಡಿ ಜನಕ್ಕೆ ಹಿತಾಸಕ್ತಿ ನೋಡೋದು ಹರೀಶ್ ಪೂಂಜನ ಕರ್ತವ್ಯ. ಅವನೇ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ ಮಂತ್ರಿ ಅಲ್ಲ ಆತ ಕೇವಲ ಬೆಳ್ತಂಗಡಿಗೆ ಶಾಸಕ. ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮಾಜದ ಆಗು ಹೋಗುಗಳಿಗೆ ಆತ ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕಾಗುತ್ತೆ. ಆತ ಸಮಾಜ ಸೇವೆ ಯಾವುದೇ ಶಾಸಕನಾಗಿ ಮಾಡಬೇಕಾಗುತ್ತೆ. ಈಗ ಆತ ಕೊಟ್ಟರೆ ಹೇಳಿಕೆ ಕಾನೂನಿನಲ್ಲಿ ಅದಕ್ಕೆ ಮಾನ್ಯತೆ ಬರೋದಿಲ್ಲ. ಆತ ಹೇಳಿಕೆ ಕೊಡೋದು ಬದಲು ಸಿದ್ದರಾಮಯ್ಯ 28 ಕೊಲೆ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಹೋಗಿ. ಈಗ ಇವನು ಬಂದಲ್ಲ, ಯಾರು ಅನಾಮಿಕ ಬಂದಲ್ಲ, ಅನಾಮಿಕ ಹೇಳ್ದ ನೋಡಿ ಸರ್ ನನಗೆ ರಕ್ಷಣೆ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ, ನಂಗೆ ಸಾಕ್ಷಿ ಆಧಾರ ಇದೆ, ನಾನೇ ಊತಿದ್ದೀನಿ, ನಾನೇ ವಿಕ್ರಮ್ ಬೇತಾಳ್ ಅಂತಾರೆ ದಿನ ಒಂದೊಂದು ಹೊತ್ಕೊಂಡು ಊತಿದ್ದೀನಿ ಇಂದ. ಆಯ್ತಪ್ಪ ಅಂತ ಕೋರ್ಟ್ ಹೇಳ್ತು. ಹರೀಶ್ ಪೂಜನ್ ಕರ್ಸಿ ಮಂಪೂರ್ ಪರೀಕ್ಷೆ ಮಾಡಿಸಿ ಸುಮ್ಮನೆ 28 ಸರ್ ಏನು ಸರ್ ಕೊಲೆ ಗಾಳಿಯಲ್ಲಿ ಗುಂಡು ಹೊಡೆಯುತ್ತೆ ಸರ್? ಗಾಳಿಯಲ್ಲಿ ಗುಂಡಲ್ಲ ಇದು. ಸಾಮಾನ್ಯ ಜನಗಳಿಗೆ ಯಾವ್ಯಾವ ಥರ ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ ಅಂದರೆ ಈ ಸಾಮಾನ್ಯ ಜನ ಕಾನೂನು ಮೇಲೆ ನಂಬಿಕೆ ಹೊರಟೋಗಿದೆ. ಈಗ ಇವ್ರು ಹೇಳೋದನ್ನ ಹೌದು ನಂಬ್ಕೋಬೇಕು, ಇವ್ರು ಹೇಳೋದನ್ನ ಇವಾಗ ಅಶೋಕ್ ಹೇಳೋದನ್ನ ಅಶೋಕ್ ಫಾಲೋವರ್ಸ್ ನಂಬ್ಕೋಬೇಕು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ಬೋದು, ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅವ್ರು ನಂಬ್ಕೋಬೇಕು. ಅದಲ್ಲದೆ ಬೇರೆ ಯಾರು ಹೇಳ್ತಾರೆ JDS ಅವ್ರು ನಂಬ್ಕೊಬೇಕು. ಈಗ ಅವ್ರವ್ರನ್ನ ನಾಯಕರು ಮೆಚ್ಚಕ್ಕೋಸ್ಕರ ಸರ್ ರಾಜ್ಯದಲ್ಲಿ ಯಾವಾಗ ಹೆಣಗಳು ಮುಚ್ಚಿರ್ತಾರೋ ಆ ಹೆಣಗಳು ಧರ್ಮಸ್ಥಳದವ್ರು ಹೇಳಿದ್ದಾರೆ ನಾವು ಇಷ್ಟು ಜನ ಮುಚ್ಚಿದ್ದೀವಿ ಅಂತ ಹೇಳ್ತಾರೆ. ಅನಾಥ ಶವಗಳು ಮಣ್ಣು ಮಾಡಿದ್ದೀವಿ ಅಂತಾರೆ. ಸರ್ ಈಗ ಅನಾಥ ಶವ ಬರೀ ಮಣ್ಣು ಮಾಡಬೇಕು, ಅಲ್ಲಿ ಒಂದು ಬೋರ್ಡ್ ಹಾಕ್ಬೇಕಾಯ್ತು ಸರ್, ಇದು ಅನಾಥ ಶವ ಮಣ್ಣು ಮಾಡಿದ್ದೀವಿ, ಯಾರಾದರೂ ಬಂದು ಯಾವಾಗ ಅಗಸಿ ಅಂತ. ಸರ್ ಇದೆಲ್ಲ ಬಾಲಿಶಗಳು ಸುದ್ದಿ. ಆದರೆ ನಾವು ರಾಜಕೀಯ ಹಿತಾಸಕ್ತಿ ನೋಡಿಕೊಂಡು ಹೇಳಿಕೆ ಕೊಡುವಾಗ ಕೆಲವು ರಾಜಕೀಯ ಹೊರತುಪಡಿಸಿ ಕಾನೂನು ಚೌಕಟ್ಟು ಬಂದಾಗ ತನಿಖೆ ಮಾಡೋದು ಸಹಜ. ಈಗ ಇವರಷ್ಟೇ ಪರಮೇಶ್ವರ್ ಅವರು ಏನು ಜವಾಬ್ದಾರಿಯುತವಾದ ಗೃಹ ಮಂತ್ರಿಯಾಗಿ ಅವರ ಸಬ್ಜೆಕ್ಟು ಅವ್ರದೇ ಪಕ್ಷದ DK ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳ್ತಾರೆ. ಅವ್ರಿಗೆ ಸನ್ಮಾನ್ಯ ಪರಮೇಶ್ವರ್ ಅವರು ತಾಕತ್ತಿದ್ರೆ ಇವ್ರಿಗೆ DK ಶಿವಕುಮಾರ್ಗೂ ಸಿದ್ದರಾಮಯ್ಯ ಮಾತು ಕೊಡ್ಬೇಕು. ಮಾಧ್ಯಮದವ್ರಿಗೆ ಏನೋ ಒಂದು ಹೇಳ್ಬಿಟ್ಟು ಕಳಿಸೋದಲ್ಲ. ಈಗ ಏನು ಹೇಳ್ತಿದ್ರು, ನಾನೇನೋ ಒನ್ ಆಫ್ ದಿ ಬೆಸ್ಟ್ ಗೃಹ ಮಂತ್ರಿ ಅಂತ ಹೇಳ್ತಿರು. ಅಲ್ಲಪ್ಪ, ಒನ್ ಆಫ್ ದಿ ಬೆಸ್ಟ್ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರೆ, ನೀವೇನೋ ಬೆಸ್ಟ್ ಗೃಹ ಮಂತ್ರಿ ಆಗಿದ್ರೆ ಈಗ ಯಾಕಪ್ಪ ಧರ್ಮಸ್ಥಳದಲ್ಲಿ ಈ ಥರ ಕಾನೂನು ಮೀರಿ ಚಟುವಟಿಕೆ ಆಗ್ತಿರೋದು ನಿಯಂತ್ರಣ ಮಾಡೋದು ನಿನ್ ಕೈಲಿ ಆಗ್ತಾ ಇಲ್ಲ? ಹೋಗಿ ನಿನ್ ಕೈಲಿ ಆಗಲ್ವಾ? ಕೋರ್ಟ್ ಮರೆ ಹೋಗು. ಕೋರ್ಟ್ ಅಂತೂ ಯಾವುದೇ ಪಾಕ್ಷಿಕ ಸೇರಿದಲ್ಲ ಅದು. ಈಗ ನೋಡಿ SIT ನಿಮ್ಮದು, ED ಅವ್ರದ್ದು, ಎಲ್ಲ ಪಕ್ಷಗಳು ಒಂದೊಂದು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿರಲ್ಲ ನೀವು. ಕೋರ್ಟ್ ಯಾರ್ದು ಅಲ್ಲ. ಪರಮೇಶ್ವರ್ ಅವರು ಕೋರ್ಟ್ಗೆ ಹೇಳಿ ಪರಮೇಶ್ವರ್ ಅವರು ಕೋರ್ಟ್ಗೆ ಹೇಳಿ ಈ ಥರ ಇಷ್ಟು ಕಾನೂನ್ನ ಒಂದು ಇಲ್ಲಿ ಏನು ಅರಾಜಕತೆ ನಡೀತಿದೆ, ಕೊಲೆ. ಈಗ ಯಾವಾಗೋ ಮಣ್ಣು ಮಾಡ್ರೆ ಹೆಣಗಳನ್ನ ಕೊಲೆಗಳು ಅಂತೇಳಿ ಎಲ್ಲ ಈಚೆ ತೆಗೆಸಿದ್ದಾರೆ. ದಯಮಾಡಿ ಇದನ್ನ ತನಿಖೆ ಮಾಡಬೇಕು ಅಂತ ಕೋರ್ಟ್ಗೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಲಿ ಸರ್. ಆಯ್ತು, ಪೊಲೀಸರು ನಂಬಿಕೆ ಇಲ್ಲ ತಾನೇ, ಪೊಲೀಸ್ ಮಾಡೋದು ಬೇಡ, ನ್ಯಾಯಾಂಗ ತನಿಖೆ ಮಾಡಲಿ. ನ್ಯಾಯಾಧೀಶ ಯಾವ ತನಿಖೆಗಳು ಮಾಡೋದೇ ಅಲ್ವಾ? ಈಗ ಹೋಲಿ ತಹಸೀಲ್ದಾರ್ ಮಾಡಲಿ, ಇಲ್ಲ ಈಗ ಏನು AC ಅಸಿಸ್ಟೆಂಟ್ ಕಮಿಷನರ್ ಮಾಡಲಿ. ಸರ್ ನೋಡಿ, ಈ ವಿಚಾರ ನಾನು ಹೇಳ್ತೀನಿ ನೋಡಿ, ಇದು ಕಾನೂನು ಚೌಕಟ್ಟಿನಲ್ಲಿ ಈಗ ಆತ ಅಪರಾಧಿ, ಯಾರು ಅನಾಮಿಕ, ಆತನ ಹೆಸರು ಗೊತ್ತಿಲ್ಲ, ಬಟ್ ಆತ
ಇನ್ನೆಷ್ಟು ದಿನ ಮಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾನೋ ಗೊತ್ತಿಲ್ಲ. ಇದು ಅವನ ಮುಖ ಸತ್ಯ ಸಾರ್ವಜನಿಕ ಗೊತ್ತಾಗಬೇಕು. ನಿಜ. ಕಾನೂನಲ್ಲಿ ಇಲ್ಲ, ಇವನ್ನ ತೋರಿಸ್ಬೇಕು. ಇವನ್ ತೋರಿಸಿ ನಿಗೂಢವಾಗಿಟ್ಟು ಇದು ನಿಂಗೆ ಮುಚ್ಚಿಕೋದು ತಪ್ಪಾಗ್ತದೆ. ಇದು ಪೊಲೀಸ್ ಠಾಣೆಯಲ್ಲಿ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಆತನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಸನ್ಮಾನ್ಯ ಜಿ ಪರಮೇಶ್ವರ್ ಹೇಳಿದಾಗ ಇಲ್ಲಿಗೆ ಮುಗಿದೋಗಿಲ್ಲ, ಉತ್ಖನನ ಮುಗೀತು. ಈಗ ಪ್ರಕರಣ ಧರ್ಮಸ್ಥಳದ ಪೊಲೀಸ್ ಠಾಣೆ ಪ್ರಕರಣ ಇದೆ. CIT ಅಲ್ಲ SIT ರದ್ದಾದ್ರೂ ಪ್ರಕರಣ ಅಂತೂ ಕಂಟಿನ್ಯೂ ಆಗುತ್ತೆ ಪೊಲೀಸ್ ಠಾಣೆಯಲ್ಲಿ. ಆಮೇಲೆ ನೋಡಿ ಸರ್, ಇದುವರೆಗೂ ನಿಮ್ಮ ಟಿವಿಗಳಲ್ಲೇ ಇಷ್ಟು ದಿನ ಶುರುವಾಗಿದ್ದು ಇದ್ರ ಬಗ್ಗೆ ಯಾರಾದರೂ ಯಾವತ್ತನ ಬಂದು ದೂರು ಕೊಟ್ಟಿದ್ದಾರೆ ಸರ್? ಲಿಖಿತವಾಗಿ ದೂರು ಕೊಟ್ಟಿಲ್ಲ. ಯಾವುದೋ ರಾಜಕೀಯ ಪಕ್ಷದವ್ರನ್ನ ಕಾಯ್ಕೊಂಡಿದ್ದಾರೆ, ಇವ್ರು ಬರ್ತಾರ ನೋಡಿ. ನೆನ್ನೆ ಸನ್ಮಾನ್ಯ ವಿಶ್ವನಾಥ್ ಅವರು ಇವ್ರು ರಕ್ಷಣೆ ಮಾಡೋದು ಬಿಟ್ಟು ಇವರೆಲ್ಲ 100 ಜನ ಕಾರುಗಳು ಖರ್ಚಿಕೊಂಡು ಕರ್ಕೊಂಡು ಹೋಗಿದ್ದು ಏನ್ ಮಾಡ್ಲಿಕ್ಕೆ ಕರ್ಕೊಂಡು ಹೋದ್ರು ಇವ್ರು ಧರ್ಮಸ್ಥಳ ಉಳ್ಸಕ್ಕೆ ಇವ್ರಿಗೆ ಶಕ್ತಿ ಇದೆಯಾ? ಅಲ್ಲ, ಅದು ಧರ್ಮಸ್ಥಳ ನಾಶ ಯಾರು ಬಂದ್ರು ಧರ್ಮಸ್ಥಳವನ್ನ ಧರ್ಮಸ್ಥಳ ಸರ್, ಅದ್ ನಾಶ ಆಗ್ಬೇಕು ಅಂದ್ರೆ ಕಾನೂನಿಗಿನ್ನ ಧರ್ಮಸ್ಥಳ ದೊಡ್ಡದಲ್ಲ. ಇವತ್ತು ನೋಡಿ ಸರ್, ನಮ್ಮ ದೇಶ ರಚನೆ ಆಗಿರೋದು ಧರ್ಮ ಇಂದ ರಚನೆ ಆಗಿದ್ರು ಸಂವಿಧಾನದಲ್ಲಿ ದೇಶ ನಡೀತಾ ಇದೆ, ಸಂವಿಧಾನದ ಸರ್ಕಾರ ನಡೀತಾವೆ. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಅಷ್ಟೇ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸಹ ಅವರು ಒಂದು ವೇಳೆ ತಪ್ಪು ಮಾಡಿದ್ರೆ, ಅವ್ರ ಕುಟುಂಬ ತಪ್ಪು ಮಾಡಿದ್ರೆ ಕ್ರಮ ಆಗುತ್ತೆ. ಅದು ಕ್ರಮ ಆಗೇ ಆಗುತ್ತೆ ಸರ್. ಅದಕ್ಕೆ ಈ ದೇಶದಲ್ಲಿ ಆಗಿರ್ತಕ್ಕಂಥ ಕೆಲವು ಪ್ರಕರಣಗಳು ಏನು ದೊಡ್ಡ ಇವರು ದೇವಸ್ಥಾನ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಜೀವಾದೀಕ್ಷೆ ಆಗಿರೋದುಂಟು. ಆದ್ರೆ ಅವ್ರನ್ನ ಗುರಿ ಆಗಿಸ್ಕೊಂಡು ರಾಜಕೀಯ ಬೇಳೆ ಬೇಸಕ್ ಹೋಗ್ತಿದ್ದಾರೆ. ಅಶೋಕ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಈಗ ಆಗ್ಲಿ ಬಿಡಿ, JDS ಪಕ್ಷದವ್ರು ಯಾವ್ದೇನು ಇದುವರೆಗೂ ಏನಾದ್ರ ಬಗ್ಗೆ ಯಾವ್ದು ಚಕಾರ ನಕಾರ ಎತ್ತಿಲ್ಲ. ಬಟ್ ಯಾರಾದ್ರೂ ಪರವಾಗಿಲ್ಲ, ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡ್ಕೊಂಡು ಈಗ ಹಿಂದುತ್ವ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಹಿಂದ ಎರಡರ ಮಧ್ಯೆ ಫೈಟ್ ಆಗೋ ತರ ಕಾಣ್ತಾ ಇದೆ ನಮ್ಗೆ. ಮಾತಾಡೋರು ಒಂದ್ ಸಣ್ಣ ಬ್ರೇಕ್. ವೀಕ್ಷಕರೇ, ಒಂದು ಕಡೆ ಧರ್ಮಸ್ಥಳ ವಿಚಾರ ಈಗ ರಾಜಕೀಯ ಸರ್ಕಾಗಿದೆ, ರಾಜಕೀಯ ವಸ್ತುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇದೇ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಗ್ವಾದ ಕೂಡ ನಡೀತಾ ಇದೆ, ವಾಗ್ಯುದ್ಧ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ನ ನಂತರ. ಮಾತನಾಡ್ತಾ ಇದ್ವಿ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿಯ ನಡುವೆ ಧರ್ಮ ದಂಗಲ್ ಆರಂಭವಾಗಿದೆ. ಒಂದು ಕಡೆ ತನಿಖೆ ನಡೀತಾ ಇತ್ತು, SIT ತನಿಖೆ ಮಾಡ್ತಾ ಇದೆ. ಇದರ ನಡುವೆ R ಅಶೋಕ್ ಅವರು ಇವತ್ತು ಮಾತನಾಡಿದ್ರು. ಯಾವುದೋ ಹಳೆಯ ವಿಡಿಯೋವನ್ನು ಇಟ್ಕೊಂಡು 48 ಗಂಟೆಗಳ ಹಿಂದೆ, ಅಂದರೆ ನಿನ್ನೆ ಮಾತನಾಡಿದ್ದಾರೆ ವಿಡಿಯೋ ಅಂತ ಹೇಳಿ, ಹಳೆಯ ವಿಡಿಯೋನ 2 ವರ್ಷದ ಹಿಂದಿನ ವಿಡಿಯೋವನ್ನು ನಿನ್ನೆ ಮಾತನಾಡಿದ್ರು ಅಂತ ಹೇಳಿಬಿಟ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಹೇಳಿಕೆಯನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯನವರು 24 ಕೊಲೆಯನ್ನು ಮಾಡಿದ್ದಾರೆ, ಅವ್ರ ವಿರುದ್ಧ ಯಾಕೆ ಕ್ರಮ ಆಗಲ್ಲ, ತಿಮ್ಮರೋಡಿ ವಿರುದ್ಧ ಯಾಕೆ ಕ್ರಮಕ್ಕೆ ಒತ್ತಾಯಿಸಿಲ್ಲ, ಯಾಕೆ ಕ್ರಮಕ್ಕೆ ಮುಂದಾಗಲಿಲ್ಲ ಅನ್ನುವ ಪ್ರಶ್ನೆಗಳನ್ನು ಕೇಳಿದರು. ಇದೆಷ್ಟು ಸರಿ ಅಂತ ಹೇಳಿ ಧರ್ಮಸ್ಥಳ ವಿಚಾರದಲ್ಲಿ ಈ ರಾಜಕೀಯ ಆಗಿರ್ಬೋದು, ಮತ್ತು ಇದ್ರ ಜೊತೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೊಲೆ ಮಾಡಿದ್ದಾರೆ ಅನ್ನುವ ವಿಚಾರಕ್ಕೆ ಇದೆಲ್ಲವೂ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ಬಿಜೆಪಿಯ ವಕ್ತಾರರಾಗಿರುವಂಥ ಸತ್ಯನಾರಾಯಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರ ಪ್ರಶ್ನೆ ಸರ್, ಅದೇ R ಅಶೋಕ್ ಅವರ ಇವತ್ತಿನ ಪ್ರಸ್ತಾಪ ಏನು ಹೇಳ್ತೀರಿ? ಅವರು ಅದನ್ನ ಯಾವ ಹಿನ್ನೆಲೆಯೊಳಗೆ ಮಾತಾಡಿದಾರ ನಾನು ಇನ್ನೂವರೆಗೂ ನೋಡೋಕ್ಕಾಗಿಲ್ಲ ಅದನ್ನು. ಓಕೆ, ಅದ್ರ ಒಂದು ಹೇಳಿ ಬಯಸ್ತಾ ಇದ್ದೀನಿ, ಇದರಲ್ಲಿ BJP ರಾಜಕಾರಣ ಮಾಡಬೇಕಾಗಿತ್ತು ಅಂತಂದ್ರೆ ಆರಂಭದಾಗ ಯಾವಾಗ ಇವರು SIT ತನಿಖೆ ಮಾಡಿದ್ರು ಆವಾಗಲೇ ವಿರೋಧ ಮಾಡ್ತಿತ್ತು. ಆದ್ರೆ ಆ ದಿವಸ ನಾವು ವಿರೋಧ ಮಾಡಲಿಲ್ಲ, ನಾವು ಸ್ವಾಗತ ಮಾಡಿದ್ವಿ. ಈಗ ತನಿಖೆ ಸರಿಯಾಗಿ ಆಗ್ಲಿ, ಸತ್ಯ ಹೊರಬೀಳ್ಬೇಕು ಅನ್ನುವಂಥದ್ದು ಕೂಡ ವಿಚಾರ ಭಾರತೀಯ ಜನತಾ ಪಕ್ಷದ್ದು ಕೂಡ ಆಗಿತ್ತು. ನಿಜ. ಆದರೆ ದಿವಸಗಳು ಹೋದಂಗೆ ಏನಾಯ್ತು, ಯಾವ ರೀತಿ ತಿರುಗಳನ್ನು ಪಡೆದುಕೊಳ್ತಾ ಇದೆ ನೋಡಿದ್ರೆ ಇವತ್ತು ನಾವು ಪ್ರಶ್ನೆಗಳನ್ನು ಎತ್ತಬೇಕಾಗ್ತದೆ. ಏನು ಅನಾಮಿಕ ಅಂತ ಹೇಳ್ಕೊಂಡು ಬಂದಲ್ಲ, ಅವನ್ ಬುರುಡೆ ಹಿಡ್ಕೊಂಡು ಬಂದ. ಆ ಬುರುಡೆ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನುವಂಥದ್ದನ್ನು ಆರಂಭದಲ್ಲಿ ಆತನ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಬೇಕಾಯ್ತು ಇಲಾಖೆಯವರು, SITದವರಾಗಿ. ನೋಡಿ, ಇವತ್ತಿನವರೆಗೂ ಅನಾಮಿಕ SIT ಕಸ್ಟಡಿ ಒಳಗೂ ಇಲ್ಲ, ಅಥವಾ ರೆವಿನ್ಯೂ ಕಸ್ಟಡಿ ಒಳಗಿಲ್ಲ, ಅಥವಾ ಜುಡಿಷಿಯಲ್ ಕಸ್ಟಡಿ ಒಳಗಿಲ್ಲ. ಇವೆಲ್ಲ ಏನು ಅನಿಸುತ್ತೆ ನೋಡಿ, ನಾವು ಸ್ಪಷ್ಟವಾಗಿದ್ದೀವಿ, ಸತ್ಯ ಹೊರಬರಬೇಕು ಅನ್ನುವಂಥ ವಿಚಾರಕ್ಕೆ ಎರಡು ಮಾತು ಇಲ್ಲವೇ ಇಲ್ಲ. ಆದರೆ ಇದು ಎಷ್ಟು ವರ್ಷದಿಂದ ಅದನ್ನು ಕಾಗ್ನಿಸಿಬಲ್ ನಾನ್ ಕಾಗ್ನಿಸಿಬಲ್ ಅಂತ ಇದು ಇರುತ್ತಲ್ಲ, ಆ ಮನುಷ್ಯನ ಇದುವರೆಗೂ ನೀವೇನು ಎನ್ಕ್ವೈರಿ ಮಾಡ್ಕೊಂಡ್ರಿ? ಅಲ್ಲ, ಎನ್ಕ್ವೈರಿ ಮಾಡೇ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ?
ಗೊತ್ತಾಗ್ಬೇಕಲ್ಲ. ಅಲ್ಲ, ಗೊತ್ತಾಗ್ಬೇಕು ಅಂದ್ರೆ ತನಿಖೆ ನಿಮ್ಮ ಮುಂದೆ ಕೂರಿಸಿ ನೋಡಿ, ಈ ಮುಂಚೆ- ಸತ್ಯನಾರಾಯಣ ಅವರೇ ನಾನು ಈ ರೀತಿ ತನಿಖೆ ಮಾಡ್ತಾ ಇದ್ದೀನಿ, ಇವ್ರನ್ನ ಪ್ರಶ್ನೆ ಕೇಳಿದ್ದೀನಿ, ಇವ್ರು ಹಿಂಗೆ ಅಂತ ಕೇಳಕ್ ಆಗುತ್ತಾ? ನೋಡಿ, ಮಧ್ಯಂತರ ವರದಿ. ಮುಂದೆ ತನಿಖೆ ಮಾಡ್ಲಿಕ್ಕೆ ನೋಡಿ, ಆಗಲ್ಲ ತಾನೆ? ಈ ಒಂದು ದೇಶದಾಗ- ಗೌಪ್ಯತೆ ಅಂತ ಬೇಕಾಗುತ್ತಲ್ವಾ ತನಿಖೆ ವಿಚಾರಕ್ಕೆ ಖಂಡಿತ, ಸಂಬಂಧಪಟ್ಟಂತೆ? ಖಂಡಿತ. ಬಟ್ ಈ ತನಿಖೆಯ ಸಂದರ್ಭದಲ್ಲಿ ತನಿಖಾ ಸಂಸ್ಥೆ ಮಾಡ್ತಿರೋದೇ ತಪ್ಪು ಅನ್ನೋ ರೀತಿಯಲ್ಲಿ ನಾವ್ ಹೇಳ್ತಾ ಇಲ್ಲ. ಯಾಕೆ ಈ ಪ್ರೆಟೆಂಡ್ ಮಾಡ್ತಿರೋದು ಅಥವಾ ಈ ಅನುಮಾನ ಯಾಕೆ ಅಂತ ಅಷ್ಟೇ. ಹೇಳ್ತೀನಿ. ಅನುಮಾನ ಯಾಕೆ ಅಂತ ನೋಡಿ, ತನಿಖಾ ಸಂಸ್ಥೆದವರು ಇದು ಒಂದ ಕಡೆ ಅಂತಲ್ಲ, ಈ ದೇಶದಾಗ ಈ ಮುಂಚೆನೂ ಹಲವಾರು ಘಟನೆಗಳಾದಾಗ ತನಿಖಾ ಸಂಸ್ಥೆಗಳು ಮಧ್ಯಂತರ ವರದಿಗಳನ್ನು ಕೊಟ್ಟಂಥ ರಾಷ್ಟ್ರೀಯ ಮಟ್ಟದ ಇವತ್ತು ನೆಹರು ವಿಚಾರ ಇರ್ಬೋದು, ಬೇರೆ ಬೇರೆ ಹಲವಾರು ವಿಚಾರಗಳಲ್ಲಿ ತನಿಖಾ ಸಂಸ್ಥೆಗಳು ಮಧ್ಯಂತರ ವರದಿಗಳನ್ನು ಕೊಟ್ಟಂಥ ಒಂದು ಮೇಲ್ನೋಟಕ್ಕೆ ಕೊಡುವಂಥ ವರದಿ ಇದ್ದೇ ಇದೆ. ನಮ್ಮ ಪ್ರಶ್ನೆ ಇಲ್ಲೇನು, ಆತ ಯಾರ ಕಸ್ಟಡಿಗಳು ಇಲ್ಲ, ಅದು ಹೇಗೆ ಅನಾಮಿಕ ಬಂದ, ಅವ್ನು ಬುರುಡೆ ಹಿಡ್ಕೊಂಬಂದ, ಯಾವ ಆಧಾರದ ಮೇಲೆ ಆ ಬುರುಡೆ ಯಾರ ಅನುಮತಿ ಮಂದಿಗೆ, ಏನು ನ್ಯಾಯಾಲಯದ ಅನುಮತಿ ಇತ್ತಾ, ಯಾರ ಅನುಮತಿ ಇತ್ತು, ಆ ಬುರುಡೆ ಎಲ್ಲಿದು, ಆ ಬುರುಡೆ ತರಕ್ಕೂ ಒಂದು ಇದು ಐತಲ್ಲ, ಕಾನೂನಾತ್ಮಕವಾಗಿ ಒಂದು ಇದು ಐತಲ್ಲ, ಇದುವರೆಗೂ ಅದರ ಬಗ್ಗೆ ಏನು ಮಾಹಿತಿನೇ ಸಿಗಲಿಲ್ಲ. ಸೊ ಈ ರೀತಿ ಮತ್ತು ಇನ್ನೂ ಒಂದು ವ್ಯವಸ್ಥಿತವಾಗಿ ಈಗ ಒಂದು 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 ಇದುವರೆಗೂ ನಾವು ಮತ್ತೆ ಮಾತಾಡಲಿಲ್ಲ. ಸತ್ಯನಾರಾಯಣ ಸರ್, ಒಂದು ಫೇಸ್ಬುಕ್ ಪ್ರಶ್ನೆ ಕೇಳಿದ್ದು ನೀವು, ಅನಾಮಿಕನ ಬಗ್ಗೆ ಯಾಕೆ ತನಿಖೆ ಆಗಲಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ಅಲ್ವಾ? ಅನಾಮಿಕನ ಬಗ್ಗೆ ಪ್ರಶ್ನೆ ಇದೆ ನಿಮಗೆ. ಓಕೆ, ಸರ್ವಣ್ ಸರ್, ಗೃಹ ಸಚಿವರು ಇವತ್ತೆಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಈವರೆಗೂ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಬುರುಡೆ ಅನ್ನೋದನ್ನ ತಂದ, ಆ ಬುರುಡೆ ತಂದ್ರಲ್ವಾ, ಅದು ಎಲ್ಲಿಂದು, ಯಾರು ಹೇಳಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು, ಯಾಕೆ ವಿಚಾರಣೆಗೆ ಒಳಪಡಿಸಿಲ್ಲ? ಇದು BJP ನಾಯಕರ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈಗ ತನಿಖೆ ಮುಕ್ತಾಯ ಆಗೋಗಿದೆಯಾ ನಿಮ್ಮ ಪ್ರಕಾರ? ಇಲ್ಲ ತಾನೇ. ಈಗ ನಾನು ಪ್ರಾರಂಭ ಆಗಿದೆ. ಇವರೇ ಸ್ವಾಗತ ಮಾಡಿದ್ದಾರೆ, SITನ ರಚನೆ ಮಾಡಿದ್ದಾರೆ, ಒಳ್ಳೆಯ ವಿಷಯ ಅಂತ ಹೇಳಿದ್ದಾರೆ. ಶುರುವಾಗಿ ಅವನು ಏನು ಹೇಳಿಕೆ ಕೊಟ್ಟನೋ ಅದರ ಆಧಾರಿತ ಮೇಲೆ ಒಂದೊಂದು ಜಾಗನ ಇವರು ಅಗೆಯಕ್ಕೆ ಶುರು ಮಾಡಿದ್ದಾರೆ, ನೋಡ್ತಾ ಇದ್ದಾರೆ. ಅದರಲ್ಲಿ 2 ಅಸ್ಥಿ ಪಂಜರಗಳು ಸಿಕ್ಕಿದೆ, ಅದನ್ನು ಕಳಿಸಿದ್ದಾರೆ. ಇವರೇನು ಹೇಳಿದ್ರು ಸ್ಟಾರ್ಟಿಂಗ್ ತಂದಲ್ಲ, ಆ ಬುರುಡೆನೂ ಅವನೇನು ಇಟ್ಕೊಂಡಿಲ್ಲ, ಅದನ್ನು ಸಹ ತನಿಖೆಗೆ ತೊಗೊಂಡಿದ್ದಾರೆ. ಆಮೇಲೆ ಈಗ ಆಲ್ರೆಡಿ BJP ಅವ್ರು ಹೇಳಿದ್ರು ಪೊಲೀಸ್ ಕಸ್ಟಡಿಯಲ್ಲಿಲ್ಲ, ಜುಡಿಷಿಯಲ್ ಕಸ್ಟಡಿಯಲ್ಲಿಲ್ಲ, ಇನ್ನು ಯಾವ ಕಸ್ಟಡಿಯಲ್ಲಿದ್ದಾನೆ ಸ್ವಾಮಿ? SIT ರಚನೆ ಆಗಿದೆ, ಯಾರಾಗಿರ್ಲಿ SIT ಅಂಡ್ರಲ್ಲೇ ಇರಬೇಕು ಅವ್ನ ಕಸ್ಟಡಿಯಲ್ಲೇ. ಇಲ್ಲ, ಇಟ್ ಈಸ್ ದ ರೂಲ್. SIT ಕಸ್ಟಡಿಯಲ್ಲೇ ಇರೋದು ಇವಾಗ್ಲೂ. ಇಲ್ಲಾಂದ್ರೆ ಏನು ರೋಡಲ್ಲಿ ಅವ್ನ ಮನೇಲಿ ಇರ್ತಾನೆ, ಡೈಲಿ ಅವ್ನ ಕರ್ಕೊಂಡ್ ಬಂದ್ಬಿಟ್ಟು ಅಗೆ ಜಾಗಕ್ಕೆ ತೋರಿಸ್ತಾರಾ ಹೇಳಿ? ಮೊದಲೇ 2 ದಿವಸ ತಿಮ್ಮರೋಡಿ ಮನೆಯಲ್ಲಿ ಖಂಡಿತವಾಗ್ಲೂ SIT ಕಸ್ಟಡಿಯಲ್ಲೇ ಇರೋದು. ಹಂಗಲ್ಲ ಒಂದು ಬಂದು ಕೊಟ್ಟಿದ ತಕ್ಷಣ ಅವನ್ನ ಬಿಟ್ಬಿಟ್ಟು ಬರೋದು ಎವ್ರಿ ಡೇ ಅವ್ನು ಹೋಗಿ ಪಿಕಪ್ ಮಾಡ್ಕೊಂಡು ಬರೋದು ಈ ಕೆಲಸ ಇಲ್ಲ ಅವನು. ಯಾಕಂದ್ರೆ ಅವನಿಗೂ ಭದ್ರತೆನ ಒದಗಿಸ್ಬೇಕೀಗ. ಅವನೇ ಹೇಳಿದ್ದಾನೆ, ನನಗೆ ಪ್ರಾಣ ಭಯ ಇದೆ, ನನ್ನನ್ನು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದಾನೆ. ಹಾಗಾಗಿ ಅವನಿಗೆ ರಕ್ಷಣೆ ಕೊಟ್ಟು SIT ಕಸ್ಟಡಿಯಲ್ಲೇ ಇದ್ದಾನೆ. ಇದು ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಕೊಡ್ತಾ ಇದ್ದೀನಿ ಫಸ್ಟು. ಆಮೇಲೆ ತನಿಖೆ ಅಂತ ಯಾವ ರೀತಿ ನಡೀತದೆ ಅಂತ ತಾವು ನೋಡ್ತಾ ಇದ್ದೀರಾ. ಈಗ ಇವಾಗ್ಲೂ ಅಷ್ಟೇ ಅಗಿಯೋದು ನಿಂತಿಲ್ಲ, ಬ್ರೇಕ್ ಆಗಿದೆ. ಇಷ್ಟಕ್ಕೆ ಮುಕ್ತಾಯ ಆಗಿಲ್ಲ, ಸದ್ಯಕ್ಕೆ ಬ್ರೇಕ್ ಆಗಿದೆ. ಸಿಕ್ಕದಂಥ ವಸ್ತುಗಳನ್ನು FSLಗೂ DNA ಪ್ರತಿಯೊಂದಕ್ಕೂ ಕಳಿಸಿದ್ದಾರೆ. ಅಲ್ಲಿಂದ ರಿಪೋರ್ಟ್ಗಳು ಬರಬೇಕು. ಬಂದಾದ್ಮೇಲೆ ಮಧ್ಯಂತರ ವರದಿ ನೆನ್ಸ್ಕೊಂಡಿದ ತಕ್ಷಣ ಕೊಡೋಕ್ಕಾಗಲ್ಲ. ಇವಾಗ ಯಾತಕ್ಕೆ ನಿಮಗೆ ಮಧ್ಯಂತರ ವರದಿ ಬೇಕು? ಫಸ್ಟ್ ಆಫ್ ಆಲ್ ತನಿಖೆ ಕೇಳಿದ್ರೆ ತಪ್ಪಿಲ್ಲ, ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕೊಡ್ಲೇಬೇಕು ಅಂತ ಯಾಕೆ ಮಧ್ಯಂತರ ವರದಿಯನ್ನು ಹೇಳ್ತಾ ಇದ್ದೀವಿ ಸರ್? ಒಂದು ಪ್ರಶ್ನೆ ನೋಡಿ, ನಿಮ್ಮ DK ಶಿವಕುಮಾರೇ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ, ಷಡ್ಯಂತ್ರ ಆಗಿದೆ, ತುಂಬಾ ದೊಡ್ಡ ಷಡ್ಯಂತ್ರ ಆಗಿದೆ ಅಂತ. ಯಾರೋ BJP ನಾಯಕರು ಅಥವಾ ಹೊರಗಿನವರು ಹೇಳಿದ್ರೆ ಒಪ್ಕೋತಾ ಇದ್ರು ಸರ್, ಬಿಡಿ ಆಯ್ತು, ಹೌದು ಹೇಳಿದ್ರೆ ಒಪ್ಕೋತಾ ಇದ್ರು. ಬಟ್ ಸರ್ಕಾರ DCM ಅವರು ಷಡ್ಯಂತ್ರ ಆಗಿದೆ ಅಂತ ಹೇಳ್ಬಿಟ್ರೆ ಯಾವ ರೀತಿಯ ಷಡ್ಯಂತ್ರ ಅನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಇರುತ್ತೆ. ಖಂಡಿತವಾಗ್ಲೂ. ಹಾಗಾದ್ರೆ ಏನ್ ಷಡ್ಯಂತ್ರ? ಅದನ್ನೇ ಹೇಳ್ತಾ ಇರೋದು, ತನಿಖೆ ಹೌದು, ಖಂಡಿತವಾಗ್ಲೂ ಹೇಳಿದ್ದಾರೆ. ನಾನೇ ಒಪ್ಕೊಳ್ತೀನಲ್ಲ, ನೀವು ಹೇಳಿರೋದು ಸತ್ಯ, ನಡೆದಿರೋದು ನಿಜ, ಅದರ ಆಧಾರಿತ ಮೇಲೆನೆ ಹೇಳ್ತಾ ಇರೋದು. ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ಎಲ್ಲಾ ವಿಷಯನ ಹೊರಗಡೆ ಬಿಡಕ್ ಬಂದ್ರೆ ಅದು ತಪ್ಪಾಗತ್ತೆ ಅದು. ಸೊ ಹಾಗಾಗಿ ಪ್ರತಿಯೊಂದನ್ನು ಇನ್ನೂ ಆ ಆಂಗಲ್ ಅಲ್ಲೂ ತನಿಖೆ ನಡೆಯುತ್ತೆ, ಈ ಆಂಗಲ್ ಅಲ್ಲೂ ತನಿಖೆ ಆಗುತ್ತೆ. ಎಲ್ಲದರಲ್ಲಾಗಿ ಒಟ್ಟಾರೆಗೆ ಹೊರಗಡೆ ತಗೊಂಡ್ಬರ್ತಾರೆ. ಇವತ್ತು ಮಾನ್ಯ ಗೃಹ ಸಚಿವರು ಸಹ ಹೇಳಿದ್ರು, ಎಲ್ಲ ಇದರಲ್ಲೂ ನಾವು ತನಿಖೆ ಮಾಡ್ತೀವಿ, ಆದ್ರೂ ಸಹ ನಾನು ತನಿಖೆ ಮಾಡಿ ಅದರಲ್ಲೂ ವರದಿ ನಾವು ಕೊಡ್ತೀವಿ. ಇದರಲ್ಲೆಲ್ಲೂ ನಾವು ರಾಜಕೀಯ ಮಾಡ್ತಾ ಇಲ್ಲ, ರಾಜಕೀಯ ಮಾಡ್ತಾ ಇರೋದೇ BJP ಅವರು. ಯಾತಕ್ಕೆ ಮಾಡ್ತಾ ಇರಂದ್ರೆ ಧರ್ಮ ಆಧಾರಿತವಾಗಿ ರಾಜಕೀಯನ ಮಾಡ್ತಾವ್ರೆ. ನೋಡಿ ಸ್ವಾಮಿ, ಮೊದಲಿನಿಂದ ಹೇಳ್ತಾ ಇದ್ದೀನಿ, ಧರ್ಮಸ್ಥಳ ಯಾರೊಬ್ಬರ ಪೇಟೆಂಟ್ ತಗೊಂಡಿಲ್ಲ, ಅದು ಒಂದು ದೇವಸ್ಥಾನ, ಪವಿತ್ರವಾದಂಥ ಸ್ಥಳ ಅದು ಎಲ್ಲರೂ ಪೂಜಿಸುವಂತ. ನಾನು ಪೂಜಿಸ್ತೀನಿ, ನಮ್ಮ ಗೃಹ ಸಚಿವರು ಪೂಜಿಸ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ಸಹ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬಂದಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ಇದನ್ನೆಲ್ಲೂ ನೀವು ನಮ್ಮದು ಅನ್ನೋ
ತಗೊಳಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ತನಿಖೆ ನಡೀತಾ ಇದೆ, ಆಯ್ತಾ? ಇದಕ್ಕೂ ದೇವಸ್ಥಾನಕ್ಕೂ ಧರ್ಮಕ್ಕೂ ಯಾವ ಸಂಬಂಧನೇ ಇಲ್ಲ. ಆದ್ರೆ ದಯವಿಟ್ಟು ನೀವು ಇದನ್ನ ಧರ್ಮದ ರೀತಿಯಲ್ಲಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ, ಅದು ತಪ್ಪಾಗುತ್ತೆ. ಯಾಕಂದ್ರೆ ಒಂದು ತಪ್ಪು ಸಂದೇಶ, ಬಿಜೆಪಿ ಇರಲಿ, JDS ಇರಲಿ ಅಥವಾ ಕಾಂಗ್ರೆಸ್ ಇರಲಿ, ನಾವು ಒಂದು ಜನನ ಪ್ರತಿನಿಧಿಯಾಗಿ ಇವತ್ತು ಬಂದಿದ್ದೀವಿ. ಪ್ರತಿನಿಧಿ ಬಂದರೆ ನಾವು ಒಂದು ಒಳ್ಳೆ ಸಂದೇಶನ ಕೊಡಬೇಕು. ನಾವೇ ಕೆಟ್ಟ ಸಂದೇಶ ಕೊಟ್ಬಿಟ್ರೆ ಇನ್ನು ಜನರನ್ನ ಎಲ್ಲಿಂದ ನಾವು ತಿದ್ದೋದು, ಅವ್ರಿಗೆ ಎಲ್ಲಿಂದ ಒಳ್ಳೆ ಸಂದೇಶನ ಕೊಡೋಕ್ಕಾಗುತ್ತೆ? ನಾವು ದಯವಿಟ್ಟು ರಾಜಕೀಯನ ಎಲ್ಲ ಜಾಗದಲ್ಲೂ ಮಾಡಕ್ಕೆ ಹೋಗ್ಬೇಡಿ. ಆ 2 ವರ್ಷ ಹಿಂದೆ ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು, ಯಾರು ಹರೀಶ್ ಪೂಂಜಾ ಅಂತಕ್ಕಂಥವ್ನು ಒಂದು ಚುನಾವಣೆ ಸಂದರ್ಭದಲ್ಲಿ ಸತ್ಯಜಿತ್ ಸೂರತ್ಕಲ್ ಅಂತ ನಮ್ಮ ಕಾಂಗ್ರೆಸ್ಸಿನ ಒಬ್ರು ಇದ್ರು, ಅವ್ರ ವಿರುದ್ಧ ಈ ರೀತಿಯಾದಂಥ ಅವ್ರು ಏನು ಹೇಳಿದ್ರು, ಈತನಿಗೆ ಓಟ್ ಕೊಡಕ್ಕೆ ಹೋಗ್ಬೇಡಿ, ಕಾಂಗ್ರೆಸ್ಗೆ ಓಟ್ ಕೊಡಿ, ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರು. ಯಾಕೆ ಈ ರೀತಿ ಕೊಟ್ರಿ ನೀವು? 24 ಜನ ಹಿಂದೂ ಕಾರ್ಯಕರ್ತನ ಕೊಂದ್ರಲ್ಲ ಅಂತ ಹೇಳಿದ್ರು, ಅರ್ಥ ಆಯ್ತಾ? ಇದು ಹಿಂದೆ ನಾವು 24 ಜನ, 30 ಜನ, 40 ಜನದ ಕಥೆಗಳೆಲ್ಲ ನೋಡಿದ್ದೀವಿ. ಯಾವುದು ಅದನ್ನ ಯಾವ ರೀತಿ ನೀವು ಡ್ರಾಮಾಗಳನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ. ಇದೇ ಶೋಭಾ ಕರಂದ್ಲಾಜೆ ಅವರು ಸ್ವಂತ ಅಕ್ಕ ಬಂದು ತಮ್ಮನ್ನ ಕೊಂದಾಗ ಅದನ್ನು ಸಹ ಧರ್ಮದ ಆಧಾರಿತಲ್ಲೇ ತಗೊಂಡ್ಬಂದಿದ್ದು. ವಿಚಾರ ಇರುವಂತದ್ದು ಧರ್ಮಸ್ಥಳ ಕೇಸಲ್ಲಿ ರಾಜಕೀಯ ಯಾಕೆ ಬೇಕು ಅಂತ ಹೇಳಿ ಮಾಡಬಾರ್ದು, ಅದ ಯಾರು ಕೂಡ ಮಾಡಬಾರ್ದು. ಓಕೆ, ಈಗ ನ್ಯೂಟ್ರಲ್ ಆಗಿ ಮೂರ್ತಿ ಸರ್, ನ್ಯೂಟ್ರಲ್ ಆಗಿ ಇಡೀ ಕೇಸನ್ನ ನೀವು ಕೂಡ ನೋಡ್ತಾನೆ ಇದ್ದೀರಾ. ಹೌದು, ಒಂದ್ ಕಡೆ ಕಾಂಗ್ರೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ನೋಡಿದ್ರಾ, ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನ್ಯೂಟ್ರಲ್ ಆಗಿ ನಿಮ್ಗೆ ಏನ್ ಅನಿಸ್ತಾ ಇದೆ? ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಲ್ಲಿ? 2 ಪಕ್ಷದವರು ಮಾಡ್ತಾರೆ. ಓಕೆ ನೋಡಿ, 2 ಪಕ್ಷದವ್ರು ಯಾಕೆ ಮಾತಾಡ್ತಾವ್ರೆ ಅಂದರೆ, 2 ಪಕ್ಷಕ್ಕೆ ನಿಜವಾಗೂ ಅವರು ಕಾನೂನು ಗೌರವ ಇದ್ದು, ಯಾರೋ ಒಬ್ಬರು ಅಮಾಯಕರು ಸತ್ತವ್ರೆ ಅಂದಾಗ ನೋಡಿ ಸರ್, ಕೆಲವು ಕಡೆ ಪ್ರವಾಹ ಆಗ್ತದೆ, ಸರ್ಕಾರ ಏನು ಮಾಡ್ತಾರೆ, ಆ ಬಾಡಿ ತೆಗಿಯೋಕ್ಕೋಸ್ಕರ ಸುಮಾರು ದುಡ್ಡು ಖರ್ಚು ಮಾಡ್ತಾರೆ. ಹೌದು, ಯಾವುದೋ ಒಂದು ಲಾರಿ ಗುಡ್ಡ ಕುಸ್ತೋಗ್ಬಿಟ್ಟಿತ್ತು, ತಮ್ಗೆ ಗೊತ್ತಿರಲಿ, ಕಾರವಾರದಲ್ಲೋ ಅಥವಾ ಅಂಕೋಲದ ಕಡೆ ಅಂತ ಕಾಣುತ್ತೆ. ಅವನ ದೇಹ ಹೊರಗೆ ತೆಗಿಬೇಕು ಅಂತ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಕೊನೆಗೂ ದೇಹ ಹುಡುಕೊಟ್ಟಿದ್ದಾರೆ ಸರ್. ಅದು ನಮ್ಮ ಒಂದು ಸಾಮಾಜಿಕ ಹಿನ್ನೆಲೆ, ನಮ್ಮ ದೇಶದ ಸಾಮಾಜಿಕ ಹಿನ್ನೆಲೆ. ಅದು ಹೆಂಗೆ ಯಾವುದೇ ರೀತಿಯಾಗಿ ಒಬ್ಬ ಬಾಡಿ ತಪ್ಪಿಸ್ಕೊಂಡಿದ್ದಾಗ ಹುಡುಕೊಡೋದು, ಜಾನುವಾರು ಹುಡುಕೊಟ್ಟಿದ್ದಾರೆ, ಹುಡುಕೊಡೋ ಸರ್ಕಾರಗಳಿದ್ದಾವೆ. ಅದು ಕೇವಲ BJP ಅಥವಾ ಕೇವಲ ಕಾಂಗ್ರೆಸ್ ಸರ್ಕಾರ ಅಲ್ಲ. ಆದರೆ ಇವ್ರಿಗೆ ಏನಾಗಿದೆ, 2 ಪಕ್ಷದವ್ರಿಗೆ ಏನಾಗಿದೆ ಅಂದರೆ, ಇವ್ರಿಗೆ ಪೊಲೀಸ್ನವ್ರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ, ಸರ್ಕಾರದಿಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಕ್ಕೆ ಮಾಡಿಕೊಟ್ಬಿಟ್ಟು ಸುಮ್ಮನಿರಬೇಕು. ಇವರು ಸುಮ್ಮನಿರ್ತಿಲ್ಲ. ಆಮೇಲೆ BJPಯವರು ಎಲ್ಲ ಹಿಂದೂ ದೇಶದಲ್ಲಿ ಹಿಂದೂ ದೇವಸ್ಥಾನ ಎಲ್ಲ ಬರ್ಕೊಟ್ಟಿಲ್ಲ ಇವ್ರಿಗೆ. ಇವರೇ ಇರಲಿಲ್ಲ ಇಷ್ಟು ವರ್ಷ. ಏನೋ ಈ ಮೋದಿ ಬಂದ ಮೇಲೆ ಏನು ಹಿಂದುತ್ವ ಉಳಿಸಕೊಟ್ಟಿದ್ದಾರೆ, ಎಲ್ಲೂ ಹಿಂದೂ ಕಾರ್ಯಕರ್ತರು ಸಾಯ್ತವ್ರೆ. ಫಸ್ಟ್ ಆಫ್ ಆಲ್ BJPಯವರು ನಾಚಿಕೆ ಆಗಬೇಕು. ಅವ್ರು BJPಯವರು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಕೊಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವರು ಧರ್ಮಸ್ಥಳದಲ್ಲಿ ಯಾರೋ ಸತ್ತಿರೋರ ಬಗ್ಗೆ ರಾಜಕೀಯ ಮಾಡಕ್ಕೆ ಬರ್ತಾರಲ್ಲ, ಅವನ ನಾವು ವಿಶ್ವನಾಥ್ MLA ಅವಿವೇಕಿ, ಯಲಂಕದಲ್ಲಿ ಮೋರಿ ಕ್ಲೀನ್ ಮಾಡೋ, ಯಲಂಕದಲ್ಲಿ ಮೋರಿಗಳು ಹಾಕ್ಸಿ ನೀರುಗಳು ತುಂಬಿಕೊಂಡು ನಾಚೆ ಕಳ್ಸಪ್ಪ, ಯಲಂಕ ಉದ್ಧಾರ ಮಾಡೋ ಅಂದರೆ ಧರ್ಮಸ್ಥಳ ಉದ್ಧಾರ ಮಾಡಕ್ಕೆ ಹೊರಟಿದ್ದಾನೆ ಅವನು. ಅಲ್ಲಿಗೆ ಅರ್ಥ ಮಾಡಿ, ಧರ್ಮಸ್ಥಳ ಯಾರ್ಯಾರಿಗೆ ಬಿಟ್ಟಿಯಾಗಿ ಪ್ರಚಾರ ಮಾಡ್ಕೊಂಡು ಹೊರಟವ್ರೆ ಅಂತ ಗೌರವ ಕೊಟ್ಟು ಮಾತಾಡೋದು ಚೆನ್ನಾಗಿರುತ್ತೆ. ಆಯ್ತು, ಆತನು ಹಂಗೆ ಮಾತಾಡ್ಬೇಕಲ್ಲ. ಸದನದಲ್ಲಿ ಒಬ್ಬ ವಕೀಲರ ಬಗ್ಗೆ ಮಾತಾಡ್ತಾರೆ, ರೆಕಾರ್ಡ್ ಆಗಿದೆ. ಅದು ನಾವು ಬಾರ್ ಕೌನ್ಸಿಲ್ಗೆಲ್ಲ ಬರ್ದಿದ್ದೀವಿ. ನಿನಗೆ ವಿಶ್ವನಾಥ್ ಅವ್ರಿಗೆ ವಕೀಲರ ಬಗ್ಗೆ ಮಾತಾಡೋಕ್ಕೆ ಎಷ್ಟು ನಿನಗೆ ಯಾರಪ್ಪ ಸ್ವತಂತ್ರ ಕೊಟ್ಟಿದ್ದು ಸದನದಲ್ಲಿ ಅಂತ, ಸದನ ಅಂತ ಗೌರವ ಕೊಡ್ಬೋದಾದ್ರೆ ಅಲ್ಲಿ ರೆಕಾರ್ಡ್ ಇದೆ. ಹುಡುಗರು ಬಿಟ್ಟು ಹೊಡಿಸ್ತೀನಿ ಅಂತ ಹೇಳ್ತಾರೆ. ಧರ್ಮಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಹುಡುಗರನ್ನ, ಹುಡುಗರು ಬಿಟ್ಟು ಸಾರಿ BJPಯವರು ಹಿಂದೂ ರಕ್ಷಣೆ ಮಾಡೋದು ಬೇಡ. ಇಷ್ಟು ವರ್ಷ ಹಿಂದೂ ರಕ್ಷಣೆ ಮಾಡ್ಕೊಂಡು ಬಂದಿರೋಕ್ಕೆಲ್ಲ ಪಕ್ಷಗಳೇ ಮಾಡಿಲ್ಲ. ಹಿಂದೂ ರಕ್ಷಣೆ ಮಾಡೋಕ್ಕೆ ಹಿಂದೂಗಳೇ ಇದ್ದಾರೆ. ಹಂಗಂತ ಬೇರೆಯವರಿಂದ ರಕ್ಷಣೆ ತಗೊಂಡು ನಾವು ಬದುಕೋದು ಬೇಕಾಗಿಲ್ಲ. ಆದರೆ ಇಲ್ಲಿ SIT ತನಿಖೆ ಮಾಡ್ತಾ ಇದ್ದಾರೆ. ನೀವು ಮಾಧ್ಯಮದಲ್ಲಿ ಇಂಚಿಂಚು ತೋರಿಸ್ತಾ ಇದ್ದೀರಾ, ಇವತ್ತು ಎಷ್ಟನೇ ಗೋರಿ ಅಥವಾ ಎಷ್ಟನೇ ಜಾಗ, ಎಷ್ಟನೇ ಸ್ಥಳ ಅಂತ. ಸರ್, ಇದು ಒಂದು ಕಾನೂನಿನ ಒಂದು ಪ್ರಕ್ರಿಯೆ. ಹೌದು, ಈ ಕಾನೂನಿನ ಪ್ರಕ್ರಿಯೆ ಒಳಗೆ ಇವರು ಪರ ವಿರೋಧ ಮಾಡಿ, ನಾವು ಯಾರೋ ವೀರೇಂದ್ರ ಹೆಗ್ಗಡೆ ಅವರು ಸಪೋರ್ಟ್ ಮಾಡ್ತೀವಿ, ನಾವಿದ್ದೀವಿ, ಒಂದು ವೇಳೆ ತಪ್ಪು ಮಾಡಿದ್ರು ನಾವಿದ್ದೀವಿ ಅಂತ ಆಯ್ತಪ್ಪ. ಒಂದು ವೇಳೆ ವೀರೇಂದ್ರ ಹೆಗ್ಗಡೆ ತಪ್ಪು ಮಾಡಿದ್ರು, ಒಂದು ವೇಳೆ ಅವಾಗ BJP ಇರ್ತಾರ ಅವ್ರ ಜೊತೆ? ಯೋಚನೆ ಮಾಡಬೇಕು. ಒಂದು ವೇಳೆ ವೀರೇಂದ್ರ ಅವರು ತಪ್ಪು ಮಾಡಿಲ್ಲ, ಅವರು ಕಾನೂನು ಸಹಕಾರ ಮಾಡ್ತಿದ್ದಾರೆ, ಕಾನೂನು ನಡೆಯುತ್ತ ಪ್ರಕ್ರಿಯೆಗೆ ಅಡ್ಡ ಹೋಗಿಲ್ಲ. ಅವರು ಅಲ್ಲಿ ಧರ್ಮಸ್ಥಳ ಉತ್ಕಲನ ಆಗಬೇಕು ಅಂತ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಸ್ಟೇ ತರಕ್ಕೆ ಹೋಗಿಲ್ಲ. ಅವರು ಏನೋ ಅವ್ರು ಮಾಧ್ಯಮದವ್ರು ಪ್ರಚಾರ ಮಾಡಬೇಡಿ ಅಂತ ಸ್ಟೇ ತರಕ್ಕೆ ಹೋದ್ರು. ಮಾಧ್ಯಮದವ್ರು ನಿರ್ಬಂಧ ಏರಿ ಸ್ಟೇ ಕೊಟ್ಟಿದೆ, ಹೆಂಗ್ ಬೇಕಂಗೆ ಮಾಡಿ ಅಂತ ಹೇಳಿಲ್ಲ. ಇಲ್ಲಿ ಈ ದೇಶದ ಕಾನೂನಿಗೆ ಎಲ್ಲ ಗೌರವಿಸೋಣ. ಈಗ ವೀರೇಂದ್ರ ಹೆಗ್ಗಡೆ ಅವ್ರು ರಕ್ಷಣೆ ಮಾಡೋಕ್ಕೆ BJP ಕಾಂಗ್ರೆಸ್ ಬೇಡ, ಕಾನೂನು ಇದೆ.
ಹೌದು. ಅದೇ ವೀರೇಂದ್ರ ಹೆಗಡೆಯವ್ರನ್ನ ಶಿಕ್ಷೆ ಕೊಡೋಕ್ಕೆ ಕಾಂಗ್ರೆಸ್ ಅವ್ರು ಬಿಜೆಪಿ ಹೇಳ್ಬಿಟ್ರೆ ಕೊಟ್ಬಿಡೋ ಕಾನೂನು. ಅದಕ್ಕೂ ಕಾನೂನಿದೆ. ಕಾನೂನಿನ ಚೌಕಟ್ಟಲ್ಲಿ ಎಲ್ಲರೂ ಬರ್ತಾರೆ. ಸನ್ಮಾನ್ ಇಂದಿರಾ ಗಾಂಧಿ ಅವರು ಬಂದವರು ಆ ಕಾಲದಿಂದ. ಇಲ್ಲಿ ಮೊನ್ನೆವರೆಗೂ ಎಲ್ಲ ಲೀಡರ್ಗಳು ಮೋದಿಯವರು ಬರ್ತಾರೆ. ಏನು ಮೋದಿಯವರು ಸಂವಿಧಾನ ದೊಡ್ಡವರಲ್ಲ. ಯಾವುದೇ ಸನ್ಮಾನ್ ದೇವೇಗೌಡಜಿ ಅವರು ಬರ್ತಾರೆ. ಎಲ್ಲ ಪಕ್ಷದವ್ರು ಮಾತಾಡೋದೇ. ಆದರೆ ಈಗ ಸುಮಾರು ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ನಡೀತಿದ್ದಾವೆ, ರಾಹುಲ್ ಗಾಂಧಿ ಎಷ್ಟು ಕಡೆ ಎಲ್ಲ ಕೂಡ ಬೇಲ್ ತಾಂಡು ಕೇಸ್ ನಡೆಸ್ಕೊಂತಿಲ್ವಾ? ಆಯಿತು, ಅವಾಗ ನಮ್ಮ ಕುಮಾರಸ್ವಾಮಿ ಮೇಲೆ ಕೇಸ್ ನಡೀತಿದ್ದೇವೆ. ಎಲ್ಲ ಯಾವ ಲೀಡರ್ ಮೇಲೆ ಕೇಸ್ ಇಲ್ಲ ಇವತ್ತು. ಹೌದು, ಎಲ್ಲ ಕಾನೂನಿಗೆ ಚೌಕಟ್ಟು ಒಳಪಟ್ಟಿದ್ದಾರೆ. ಅದೇ ರೀತಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಕುಟುಂಬ ಕಾನೂನು ಚೌಕಟ್ಟು ಒಳಪಡಲಿ, ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಬಿಜೆಪಿ ಅವರು ರಕ್ಷಣೆ ಮಾಡೋಕ್ಕೆ, ಕಾಂಗ್ರೆಸ್ ಶಿಕ್ಷೆ ಕೊಡೋಕ್ಕೆ ಅವರಿಬ್ಬರಿಗೂ ಅಧಿಕಾರ ಇಲ್ಲ. ಫಸ್ಟ್ ಎರಡೂ ಪಕ್ಷದವರು ಕಾನೂನು ಪೊಲೀಸ್ ಕೆಲಸ ಮಾಡಕ್ಕೆ ಬಿಡಿ. ನಿಮ್ಮ ಹತ್ರ ಯಾರು ಬರ್ತಾರಾ ಅಣ್ಣ ನಮ್ಗೆ ನ್ಯಾಯ ಕೊಡಿಸಿ ಅಂತ MLA-ಗಳಿಗೆ ಅದ್ಯಾರೋ ಪೂಂಜ 24 ಕೊಲೆ ಮಾಡಿದೆ ಹೇಳ್ತಾರಲ್ಲ, ಫಸ್ಟ್ ಮಂಪರ್ ಪರೀಕ್ಷೆ ಒಳಪಡಿಸಿ ಅವನ್ನ. ಓಕೆ, ಅವ್ರ ಬಗ್ಗೆ ಮಾತನಾಡೋಣ. ಓಕೆ ಸತ್ಯನಾರಾಯಣ ಸರ್, ನೋಡಿ ಒಂದು ಪ್ರಶ್ನೆ ಸ್ಪಷ್ಟವಾಗಿತ್ತು. ಒಂದು ಕಡೆ ತನಿಖೆ ನಡೀತಾ ಇದೆ. ತನಿಖೆ ಆರಂಭವಾಗಿ ಇನ್ನೂ 20 ದಿನ ಕೂಡ ಆಗಿಲ್ಲ. ಇಷ್ಟರ ಒಳಗಡೆನೆ ಯಾತ್ರೆ ಇದೆಲ್ಲ ಬೇಕಿತ್ತಾ ಅಂತ ಒಂದು ಸಣ್ಣ ಪ್ರಶ್ನೆ ಮೂಡಲ್ವಾ? ಅಲ್ಲ, ಉದ್ದೇಶ ಏನಾಗಿತ್ತು ನೋಡಿ. ಇವರು ಈಗ ಮಾತನಾಡ್ತಾ ಅವಿವೇಕ್ತನ ಅಂತ ಹೇಳಿದ್ರು. ದಯವಿಟ್ಟು ಅಂತ ಸಭ್ಯತೆಯ ಭಾಷೆ ಅಲ್ಲ ಅಂತ ನಾನು ಖಂಡನೆ ಮಾಡ್ತೀನಿ. ಯಾಕಂದ್ರೆ ಹೌಸ್ನಾಗ ಮಾತನಾಡಕ್ಕೆ ಅವ್ರದ್ದೇ ಆದಂಥ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರಿವಿಲೇಜಸ್ ಇದೆ. ಆ ಪ್ರಿವಿಲೇಜಸ್ ಇದೆ. ಅವರು ವಕೀಲರಾಗಿದ್ಕೊಂಡು ಅದ್ರ ಬಗ್ಗೆ ಮಾತನಾಡಿದ್ದು ನನಗೆ ಸಮಂಜಸ ಅನ್ನಿಸ್ಲಿಲ್ಲ. ಅವ್ರು ಸಮರ್ಥಿಸ್ಕೊಳ್ರಿ, ವಿಶ್ವನಾಥ್ ಅವ್ರು ಮಾಡಿ ತಪ್ಪು ಅಂತ ಅದು ಹೇಳ್ತಿಲ್ಲ. ವಿಶ್ವನಾಥ್ ಅವ್ರ ಭಾಷೆ ಬಳಕೆ ಮಾಡಿದ್ದು ಸಮರ್ಥನೆ ಆಯ್ತೋ ಪರ ಆಯ್ತೋ ವಿರೋಧ ಆಯ್ತೋ ಪ್ರಶ್ನೆ ಇಲ್ಲ. ಆ ಹೌಸ್ನಾಗ ಮಾತಾಡಿದ್ರ ಬಗ್ಗೆ ನಾವು ಮಾತನಾಡಕ ನಮಗೆ ಅದು ಪ್ರಿವಿಲೇಜ್ ಇಲ್ಲ. ಇದು ನಾನು ಹೇಳ್ತಾ ಇದ್ದೀನಿ. ಸಭ್ಯತೆ ಭಾಷೆಯಲ್ಲಿ ಇರ್ಲಿ ಅಂತ ಹೇಳಿ ನಾವು ಸಂವಾದಕ್ಕೆ ಬಂದಿದ್ವಿ. ನಿರ್ಣಯ ಮಾಡಬೇಕಾಗಿದ್ದು ರಾಜ್ಯದ ಜನರೇ, ನಿಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಜನತೆ ನೋಡ್ತಾ ಇದಾರ, ಯಾರೇನ್ ಹೇಳ್ತಾ ಇದಾರ ಅಂತ ನೋಡ್ತಾ ಇದಾರ. ಸರಿ, ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಆರಂಭದಿಂದನೂ ಹೇಳ್ತಾ ಇದೀವಿ, ಇವತ್ತಿಗೂ ಹೇಳ್ತಾ ಇದೀವಿ, ಕಾನೂನಿನ ಚೌಕಟ್ಟಿನಿಂದ ಯಾರು ಹೊರಗಿಲ್ಲ. ಹೌದು, ಸಂವಿಧಾನ ಶ್ರೇಷ್ಠ ಅಂತ ಹೇಳ್ತಿದ್ವಿ. ನಾವೆಲ್ಲೂ ಹೆಗಡೆ ಅವ್ರು ತಪ್ಪು ಮಾಡಿದ್ರು ಕೂಡ ಅವ್ರ ರಕ್ಷಣೆ ಮಾಡ್ಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಸತ್ಯ ಹೊರಗೆ ಬರ್ಲಿ ಅಂತಾನೆ ಹೇಳ್ತಾ ಇರೋದು. ನಾವಿಲ್ಲಿ ಏನು ಆಗ್ತಾ ಇರೋದು ಅಂತಂದ್ರೆ, ಸರ್ಕಾರದ ಉದಾಸೀನತೆ. ತನಿಖೆ ಯಾವ ರೀತಿ ಹೋಗ್ತಾ ಇದೆ ಈ ದೇಶದಾಗ, ಹಿಂದೂ ಮಂದಿರಗಳ ಮೇಲೆ, ಹಿಂದೂ ಧರ್ಮದ ಮೇಲೆ ಪ್ರಹಾರಗಳಾಗ್ತಾ ಇದ್ರೆ ಈ ಸರ್ಕಾರಗಳ ಕಣ್ಣು ಮುಚ್ಚಿ ನೋಡ್ಕೋತ ನಾವು ನೋಡ್ತಾ ಇದೀವಿ. ಯೂಟ್ಯೂಬ್ ತನಿಖೆಯಲ್ಲಿ ಈಗ ನಡೀತಾ ಇರುವಂತ ಬೇರೆ ಬೇರೆ ವಿಚಾರ ಯೂಟ್ಯೂಬ್ ನಾಗ ನಾವು ಯಾಕೆ ವಿರೋಧ ಮಾಡ್ತಾ ಇದೀವಿ ಮಾತಾಡೋಣ. ಸ್ಪೆಸಿಫಿಕ್ ಆಗಿ ಅದಕ್ಕೆ ಬರ್ತೀನಿ. ಹಿಂದೂ ದೇವಾಲಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರಿ ನೋಡಿ. ಆಯ್ತು, ಈಗ SIT ತನಿಖೆ ನಡೀತಾ ಇದಲ್ವಾ? ಈ SIT ತನಿಖೆಯಿಂದ ಧರ್ಮಸ್ಥಳದ ದೇವಾಲಯ ಜೊತೆಗೆ ಆ ಸಂಸ್ಥೆ ಅಂದ್ರೆ ಧರ್ಮಸ್ಥಳ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಪಪ್ರಚಾರ ಆಗ್ತಾ ಇದೆಯಾ? ಸರ್ಕಾರದಿಂದ ಆಗಿರಬಹುದು, SIT ಇಂದಲೂ ಕೂಡ ಆಗಿರಬಹುದು. ಧರ್ಮಸ್ಥಳ ದೇವಸ್ಥಾನಕ್ಕೂ ಮಂಜುನಾಥಕ್ಕೆ ಏನ್ ಸಂಬಂಧ ಇದೆ? ನಾನು ಅದನ್ನೇ ಹೇಳುವರ್ಟಿದ್ದು. ನಾವೀಗ ಭಾರತೀಯ ಜನತಾ ಪಕ್ಷ ಇದುವರೆಗೂ ಸುಮ್ಮನೆ ಕೊಳ್ತಿತ್ತು, ನಿನ್ನೆ ಯಾತ್ರೆವರೆಗೂ ಸುಮ್ಮನೆ ಕೊಳ್ತಿತ್ತು, ಸರಿಯಾದ ತನಿಖೆ ಆಗ್ಲಿ ಅಂತ ಹೇಳ್ತಾರೆ. ಆದ್ರೆ ವ್ಯವಸ್ಥೆ ಮಾಧ್ಯಮದಾಗ ಏನ ಯೂಟ್ಯೂಬರ್ಸ್ ಯಾವ್ಯಾವ ರೀತಿ ಹುಚ್ಚಾಬಟ್ಟೆ ಮಾತನಾಡ್ತಾ ಇದಾರ, ಏನೋ ಒಂದು ರೀತಿ ಮೆಸೇಜ್ ಬೇರೆ ಕನ್ವೆ ಆಗ್ತಾ ಇದೆಯಲ್ಲ, ನಾವು ನೋಡ್ತಾ ಇದೀವಿ, ನೀವು ನೋಡ್ತಾ ಇದೀವಿ. ಇದು ಎಲ್ಲರಿಗೂ ಅಪ್ಲಿಕೇಬಲ್ ಅಲ್ಲ. ಎಲ್ಲರೂ ತನಿಖೆ ಮುಗಿಯೋರಿಗೆ ಎಲ್ಲರೂ ಸುಮ್ಮನೆ ಇರ್ಬೇಕಲ್ಲ. ಅದನ್ನು ನೋಡ್ಕೊಂಡು ಏನು ಅಪಪ್ರಚಾರ ಮಾಡ್ತಾ ಇದಾರ, ಸಂಸ್ಥೆಯ ಬಗ್ಗೆ, ದೇವಸ್ಥಾನದ ಬಗ್ಗೆ, ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನು ಏನು ಬೇರೆ ಬೇರೆ ಮಾಧ್ಯಮಗಳ ಅಪಪ್ರಚಾರ ಮಾಡೋದನ್ನ ಈ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಯಾಕೆ ಕೊಳ್ತಿದೆ ಅನ್ನೋ ಇದು ನೈತಿಕ ಪ್ರಶ್ನೆ. ಇದು ಈ ಪ್ರಶ್ನೆ ನಾವು ಕೇಳ್ತಾ ಇರೋದು. ನೀವು ಅವರೊಟ್ಟಿಗೆ ಹೋಗ್ತಾ ಇದ್ದೀರಾ? ಓಕೆ ಸತ್ಯನಾರಾಯಣ ಸರ್, ಆಯ್ತು. ನೀವು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋಸ್ ಬರ್ತಾ ಇದೆ, ಯೂಟ್ಯೂಬರ್ಸ್ ಒಂದಿಷ್ಟು ಹರಿದಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಅದು ನಿಜ. ಹಾಗಾದ್ರೆ 20 ದಿನಗಳಿಂದ ಮಾತ್ರ ನಡೀತಾ ಇರೋದು ಈ ಅಪಪ್ರಚಾರದ ಆರೋಪ? 20 ದಿನಗಳಿಂದ, ಸಾಕಷ್ಟು ವರ್ಷಗಳಿಂದ ಧರ್ಮಸ್ಥಳದ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ, ಒಂದಿಷ್ಟು ಹೋರಾಟ ನಡೀತಾ ಐತೆ. ಮತ್ತೆ ಈ ಹಿಂದೆ ನಡೆದಂತ ಯೂಟ್ಯೂಬರ್ಗೆ ಸಂಬಂಧಪಟ್ಟಂತ ವಿಡಿಯೋಗೆ ಸಂಬಂಧಪಟ್ಟಂತ ಆ ಘಟನೆ ನಡೆದಿದ್ದು ಯಾವತ್ತು? ಇಷ್ಟೆಲ್ಲ ವರ್ಷಗಳಿತ್ತು ಸರ್, ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಇಷ್ಟು ವರ್ಷಗಳು ನಿಮಗೆ ನೆನಪಾಗಿರ್ಲಿಲ್ಲ ಮಂಜುನಾಥ ಸ್ವಾಮೀಜಿ?
ನೋಡಿ ಎಲ್ಲಾ ಕಾಲಘಟ್ಟದ ಅದ್ರ ಬಗ್ಗೆ ಸಿಐಡಿ ತನಿಖೆ ಆಗೈತಿ, ಅಲ್ಲ CBI ಅಷ್ಟು ತನಿಖೆ ವರ್ಷಗಳ ಆಗೈತಿ, ಕಾಲ ಕೋರ್ಟ್ ನೀವು ಆಗೈತಿ, ಎಲ್ಲ ಇಷ್ಟೆಲ್ಲ ಆಗೈತಿ. ಸಾಕಷ್ಟು ವರ್ಷಗಳಿಂದ ಆಗ್ತಾ ಇದ್ರು ಕೂಡ ನಿನ್ನೆನೇ ಯಾಕೆ ಯಾತ್ರೆ? ಅದರ ಅಪಪ್ರಚಾರಕ್ಕೆ ಸಹನೆ ಮಾಡಕ್ ಸಾಧ್ಯ ಇಲ್ಲ ಸರ್. ಅವ್ರು ಅದನ್ನ ರಕ್ಷಣೆ ಕೊಡ್ತಾರೆ. ಯಾವ ರೀತಿ ಅಪಪ್ರಚಾರ ಆಗ್ತಾ 400 ಇದೆ? ಜನ, 400 ಕೇವಲ ಜನ ಅವ್ರು ಮಾತಾಡ್ತಾರೆ. ನೋಡಿ, ಗೊತ್ತಿ ಸರ್, ಅವ್ರು complete ನೋಡಿ ಮಾಡಿ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ ಇದು ಮೊದಲೇ ಸಾರಿ ಅಲ್ಲ. ಈ ರೀತಿ ಹಿಂದೂ ದೇವಸ್ಥಾನಗಳ ಮೇಲೆ ಸತತವಾಗಿ ದೇಶಾದ್ಯಂತ ಪ್ರಹಾರಗಳು ಆಗ್ತಾ ಇದಾವು. ಕಾಂಗ್ರೆಸ್ ಮನಸ್ಥಿತಿ ಯಾವತ್ತಿಗೂ ಇದನ್ನೇ ಒಂದು ಅಲ್ಪಸಂಖ್ಯಾತ ವಿಚಾರ ಒಂದ್ ಸಣ್ಣ ಬ್ರೇಕ್ ಬಂದ ತಗೊಂಡು ಮಾತಾಡೋಣ. ಒಂದ್ ಸಣ್ಣ ಬ್ರೇಕ್, ಒಂದ್ ಸಣ್ಣ ಬ್ರೇಕ್, ಒಂದ್ ಸಣ್ಣ ಬ್ರೇಕ್. ಏನ್ ಅಲ್ಲ, ಒಂದ್ ಸಣ್ಣ ಬ್ರೇಕ್. ಅದೇ ವಿಚಾರ ಕೊಡ್ತೀನಲ್ಲ ಮಾತಾಡ್ತೀನಿ, ಅದೇ ವಿಚಾರ ಕೊಡ್ತೀನಲ್ಲ. ಮಾತಾಡ್ತೀನಿ. ಒಂದ್ ಸಣ್ಣ ಬ್ರೇಕ್. ಓಕೆ ವೀಕ್ಷಕರೇ, ಒಂದು ಕಡೆ ಬಿಜೆಪಿ ನಾಯಕರ ಆರೋಪ ಸ್ಪಷ್ಟವಾಗಿದೆ. ಹಿಂದೂ ದೇವಾಲಯ ಮತ್ತೆ ಹಿಂದೂಗಳ ಮೇಲೆ ಒಂದು ರೀತಿಯಾಗಿ ದಬ್ಬಾಳಿಕೆ ಆಗ್ತಾ ಇದ್ರು, ದೌರ್ಜನ್ಯ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಸೈಲೆಂಟ್ ಆಗಿದೆ, ಇದರ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ. ಹಾಗಾದ್ರೆ ಇದು ಎಷ್ಟು ಸತ್ಯ, ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀನಿ ಸಣ್ಣ ಬ್ರೇಕ್ನ ನಂತರ. ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆದರೂ ಕೂಡ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅನ್ನುವ ಆರೋಪ ಬಿಜೆಪಿ ನಾಯಕರದ್ದು. ಏನ್ ಹೇಳ್ತೀರಿ ನೀವು? ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಯಾತ್ರೆಯನ್ನ ಹಮ್ಮಿಕೊಂಡಿದ್ರು, ಹೋರಾಟವನ್ನ ಮಾಡ್ತಾ ಇದ್ರು. ಇದರಲ್ಲಿ ತಪ್ಪೇನಿದೆ? ಈಗ ಆಗಲೇ ವಕೀಲರು ಹೇಳಿದ್ರು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಅರ್ಥ ಆಯ್ತಾ? ಅವ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಕೂತಿದ್ದೀವಿ. ನೀವೇನು ಮಾಡ್ತಾ ಇದ್ದೀರಾ? ದೂರು ಕೊಟ್ರಾ? ದೂರು ಕೊಟ್ಟಿದ್ದೀರಾ? ಏನಾದ್ರು ಮಾಡಿದ್ದೀರಾ? ಎಷ್ಟು ದಿವಸದಿಂದ ಅಪಪ್ರಚಾರ ಮಾಡ್ತಾ ಇದ್ದಾರೆ? ಎಷ್ಟು ವರ್ಷಗಳಿಂದ ಅಪಪ್ರಚಾರ ಮಾಡ್ತಾ ಇದ್ದಾರೆ? ನಿಮ್ಮದೇ ಸರ್ಕಾರ ಇತ್ತು, ಅವಾಗಲೂ ಅಪಪ್ರಚಾರ ಮಾಡ್ತಾ ಇದ್ರು. ನಿಮ್ಮ ಪ್ರಕಾರ ನಾನು ಹೇಳೋದು, ಅವರು ಹೇಳ್ತಾ ಇರೋದು ನನಗೆ ಅವ್ರು ಏನೋ ಒಂದು ಹೇಳ್ತಾರೆ, ನಾನು ಕೇಳ್ತಾ ಇದ್ದೀನಿ. ಅದನ್ನು ನೀವು ಅಪಪ್ರಚಾರ ಅಂತ ಹೇಳ್ಬೋದು, ನನಗೆ ಗೊತ್ತಿಲ್ಲ. ಅದು ಪ್ರಚಾರ ಅಂತ ನಾನು ಹೇಳಲ್ಲ, ಅಪಪ್ರಚಾರ ಅಂತ ಹೇಳಕ್ಕೆ ತನಿಖೆ ಆಗ್ತಾ ಇದೆ. ಈಗ ತನಿಖೆಯಲ್ಲಿ ಇದೂ ಸೇರುತ್ತೆ, ಇದೆಲ್ಲಾನು ಬರುತ್ತೆ ತನಿಖೆಯಲ್ಲಿ, ಯಾವುದೊಂದೂ ಬಿಡಲ್ಲ. ತನಿಖೆಯಲ್ಲಿ ಎಲ್ಲಿಂದ ಶುರುವಾಯಿತು ಏನು ಎಲ್ಲ ಬರುತ್ತೆ. ಅವ್ರೇನೋ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧನೂ ಕ್ರಮ ತಗೊಳ್ತೀವಿ, ಇಲ್ಲ ಅಂತಿಲ್ಲ. ಇದುವರೆಗೆ ಏನೋ ದೂರು ಕೊಟ್ಟಿದ್ದೀರಾ ನೀವು? ಯಾಕೆ ಕೊಟ್ಟಿಲ್ಲ ದೂರು? ಸೊ ಅಲ್ಲಿ ಯಾರು ತಪ್ಪಿಸ್ತರು? ನೀವು ತಾನು ತಪ್ಪಿಸ್ತರಲ್ಲಿ ನೀವು ಬಂದ್ಬಿಟ್ಟು ನಮ್ಮ ಮೇಲೆ ಗೂಬೆ ಕೂರಿಸ್ತೀರಾ. ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. SIT ತನಿಖೆಯನ್ನು ರಚನೆ ಮಾಡಿರೋದು ನಾವು ಸ್ವಾಮಿ, ಹೋಗ್ತಾ ಇದೆ ಸರಿಯಾದ ರೀತಿಯಲ್ಲೇ. ನೀವಿದ್ರ ಮಧ್ಯದಲ್ಲಿ ರಾಜಕೀಯ ಹೌದು ಖಂಡಿತವಾಗ್ಲು ಸರ್. ನೀವು ಇದ್ರ ಮಧ್ಯದಲ್ಲಿ ಏನು ಮಾಡಿದ್ರಿ? ರಾಜಕೀಯವಾಗಿ ಇದನ್ನ ಲಾಭ ತಗೊಳ್ಳೋದಕ್ಕೋಸ್ಕರ ಇವತ್ತೊಂದು ರ್ಯಾಲಿನ ಮಾಡಿದ್ರಿ ನೀವು. ಇಲ್ಲಿಂದ ಧರ್ಮಸ್ಥಳಕ್ಕೆ ನಾವು ಸ್ವಾಮಿ, ಇವಾಗಲೇ ವಕೀಲರು ಹೇಳಿದ್ರು, ಅಲ್ಲಿರ್ತಕ್ಕಂಥ ವೀರೇಂದ್ರ ಹೆಗ್ಗಡರು ಸಹ ನಮಗೆ ಸಹಕಾರ ಕೊಡ್ತಾರೆ. ಸತ್ಯ. ನಾವೇನಾದರೂ ಹೇಳಿದ್ವಾ? ಅವ್ರು ನಮ್ಮ ಸಹಕಾರ ಕೊಡ್ತಲ್ಲ ಮಾಡ್ತಲ್ಲ ಅಂತ? ನೀವ್ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅದನ್ನ? ಅವ್ರಿಗೆ ನಾವು ರಕ್ಷಣೆ ಕೊಡ್ತೀವಿ, ನಾವು ಅಲ್ಲಿ ಮಾಡ್ತಾ ಇದ್ವಿ ಸ್ವಾಮಿ, ನಾವು ಪೂಜೆ ಮಾಡ್ತೀವಿ ಸ್ವಾಮಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ. ನೀವೊಬ್ಬರೇ ಹಿಂದೂಗಳಲ್ಲ, ಬಿಜೆಪಿಯಲ್ಲಿ ಇದ್ರೆ ಮಾತ್ರ ಹಿಂದೂಗಳು, ಬಿಜೆಪಿಯಲ್ಲಿ ಇಲ್ಲದೆ ಇರೋರೆಲ್ಲ ಹಿಂದೂಗಳಲ್ಲ ಅಂತಕ್ಕಂಥ ನಿರ್ಣಯ ನೀವು ತಗೊಂಡಿದ್ದೀರಾ. ಅದು ನಿಮ್ಮ ತಪ್ಪು ಕಲ್ಪನೆ. ಅದಕ್ಕೆ ನಾವು ಉತ್ತರನೇ ಕೊಡಲ್ಲ. ಅದು ನಿಮ್ಮ ಯಾಕಂದ್ರೆ ಅದು ನಿಮ್ಮ ಉಟ್ಗುಣ, ಅದು ಏನು ಮಾಡೋಕ್ಕಾಗಲ್ಲ. ಅದು ನೀವು ತಿದ್ಕೊಳ್ಳೋದಿಲ್ಲ, ನೀವು ಬಿಡೋದಿಲ್ಲ ಅದನ್ನ. ಸೊ ಅದ್ರ ಬಗ್ಗೆ ನಾವು ಮಾತಾಡಕ್ ಬರಲ್ಲ. ಇವಾಗ ಇದ್ದಿದ್ದಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ಒಂದು ನಿಮಿಷ ಮೂರ್ತಿ ಸರ್ ಕಂಪ್ಲೀಟ್ ಮಾಡಲಿ. ಈಗ ಒಳ್ಳೆ ರೀತಿಯಲ್ಲಿ ತನಿಖೆಗಳು ನಡೀತಾ ಇದೆ, ಮಾಡ್ತಾ ಇದೆ. ಇವಾಗಲೂ ನಾವು ಬಿಜೆಪಿ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇದನ್ನ ಸ್ವತಂತ್ರವಾಗಿ ನಡೆಯೋದಕ್ಕೆ ಬಿಡಿ. SIT ರಚನೆ ಆಗಿದೆ, ಅವ್ರ ಪಾಡು ಅವ್ರು ಕೆಲಸ ಮಾಡಲಿ, ಕೆಲಸ ಮಾಡೋದಕ್ಕೆ ಬಿಡಿ. ಮಧ್ಯದಲ್ಲಿ ನೀವೇ ಏನೋ ಡಿಸಿಷನ್ ತಗೊಂಡು ನೀವೇ ಒಂದು ಏಜೆನ್ಸಿನ ಬಿಟ್ಟು ತನಿಖೆ ಮಾಡಿ, ಅವ್ರು ತನಿಖೆ ಮಾಡ್ತಾರೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿ ಅದ್ರ ವಿರುದ್ಧ ನೀವು ಹೊರಗಡೆ ಬರ್ತೀರಾ ಅಂತ ಹೇಳಿದ್ರೆ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಷಯ. ದಯವಿಟ್ಟು ಅದು ಮಾಡೋಕೆ ಹೋಗ್ಬಿಡಿ. ಜನ ನೋಡ್ತಾವ್ರೆ, ಜನ ಹಂಗಿಂಗಲ್ಲ ಹೋಗಿಯೋದು, ಹಂಗೆ ಹೋಗಿತಾರೆ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಹೋಗಿತಾರೆ, ನೀವು ತಪ್ಪು ಮಾಡಿದ್ರೆ ನಿಮ್ಗೂ ಹೋಗಿತಾರೆ. ಯಾರೊಬ್ಬರನ್ನು ಬಿಡಲ್ಲ ಜನ. ಇವತ್ತು ತುಂಬ ಬುದ್ಧಿವಂತರಿದ್ದಾರೆ ಜನ, ಅವ್ರನ್ನ ಯಾಮರ್ಸಕ್ಕಾಗ ಆಗಲ್ಲ. ನೀವು ಧರ್ಮದ ಹೆಸರು ಇರ್ಬೋದು, ಜಾತಿ ಹೆಸರು ಇರ್ಬೋದು, ಏನು ಬೇಕಾದ್ರೆ ನೀವು ಎತ್ಬೋದು. ಯಾವುದಕ್ಕೂ ಇವತ್ತು ಆ ಲಾಭ ಸಿಗಲ್ಲ. ದಯವಿಟ್ಟು ಅದನ್ನು ಕೈ ಬಿಟ್ಬಿಡಿ. ಇನ್ನೊಂದ್ಸಲ ದಯವಿಟ್ಟು ಅಂಥ ವಿಷಯಕ್ಕೆ ಕೈ ಹಾಕೋಕೆ ಹೋಗ್ಬೇಡಿ. ಅದನ್ನು ಬಿಟ್ಟು ತನಿಖೆ ಮಾಡೋದಕ್ಕೆ ನಿಮ್ಮ ಸಲಹೆಗಳಿದ್ರೆ ಸರಿ. ನೀವು ಸರ್ಕಾರದ ಒಂದು ಅಂಗ, ವಿರೋಧ ಪಕ್ಷ ಅಂತಕ್ಕಂಥದ್ದು ಏನು ದೂರ ಅಲ್ಲ. ಅದನ್ನು ಸರ್ಕಾರದ ಹೆಂಗೆ ಸರ್ಕಾರಕ್ಕೆ 2 ಕಣ್ಣಿರುತ್ತೋ ಆಡಳಿತ ಪಕ್ಷ, ಅದೇ ರೀತಿ ವಿರೋಧ ಪಕ್ಷನ ಒಂದು ಕಣ್ಣು. ಸೊ ದಯವಿಟ್ಟು ನೀವು ಸಹಕಾರ ಕೊಡಿ, ನೀವು ನಮ್ಮ ಸಲಹೆನ ಕೊಡಿ. ಈಗ ಮಾಡ್ಬೋದು, ಆಗ ಮಾಡ್ಬೋದು, ತನಿಖೆ ಈ ನಿಟ್ಟಿನಲ್ಲಿ ತಗೊಂಡೋಗಿ ಅಂತ. ಬಟ್ ರಾಜಕೀಯ ಬಿಟ್ಬಿಟ್ಟು ಬರಬೇಕು ಹೊರಗಡೆ. ನೀವು ಬಿಟ್ಟು ಬಂದಾಗ ನಿಮ್ಮ ಸಲಹೆಗಳನ್ನ ಖಂಡಿತವಾಗ್ಲೂ ನಾವು ತಗೊಳ್ತೀವಿ. ತಗೊಂಡು ಒಳ್ಳೆ ರೀತಿಯಲ್ಲಿ ಇದು ಮಾಡೋಣ. ಯಾರು ತಪ್ಪಿಸ್ತರಿದ್ದಾರೋ ಅವ್ರು ಖಂಡಿತವಾಗ್ಲೂ ಶಿಕ್ಷೆ ಕೊಡ್ಸೋಣ. ಅದರಲ್ಲಿ ಎರಡನೇ ಮಾತಿಲ್ಲ. ಕಾನೂನಿಗೆ ಎಲ್ಲರೂ ಸೇರಿ ಗೌರವ ಕೊಡೋಣ. ಓಕೆ ಸತ್ಯನಾರಾಯಣ ಸರ್, ಒಂದು ಪ್ರಶ್ನೆ ಬಂತು ಈಗ. ಯಾಕೆ ಕಾನೂನಾತ್ಮಕವಾಗಿ ನೀವು ಹೋಗ್ತಾ ಇಲ್ಲ? ಏನು ಮಾಡಿಲ್ಲ. ಯಾಕೆ ಕಾನೂನಾತ್ಮಕವಾಗಿ ಹೋಗ್ತಾ ಇಲ್ಲ? ಕಾನೂನಿಗಿಂತ ದೊಡ್ಡವರು. ಒಂದು ಸಣ್ಣ ಪ್ರಶ್ನೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಕೊಲೆ ಮಾಡಿದ್ದಾರೆ ಅಂತ ಆರೋಪ, ಈ ಹೇಳಿಕೆಯನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು, ಅದು ಯಾರು ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತೋ
ಇಲ್ವೋ ಗೊತ್ತಿಲ್ಲ, ಬಟ್ ಪ್ರಸ್ತಾಪ ಮಾಡಿದ್ದು ಈ ಎಲ್ಲವನ್ನ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಯಾಕೆ ಬೇಕಿತ್ತು ಅಂತ ಅನ್ಸಲ್ವಾ? ನಿಮ್ಮ ಮೊದಲೇ ಪ್ರಶ್ನೆಗೆ ನಾವ್ಯಾಕೆ ತನಿಖೆಗೆ ಹೋಗಲಿಲ್ಲ, ಕಂಪ್ಲೇಂಟ್ ಮಾಡಲಿಲ್ಲ? ನೋಡಿ, ಸರ್ಕಾರ ಈ ಮುಂಚೆ ಅದು ಕೋರ್ಟ್ಗಳಲ್ಲಿ ಇತ್ತು. ಕೋರ್ಟ್ಗಳಲ್ಲಿ ಇದ್ದಾಗ ಮತ್ತೆ ನಾವು ಅದಕ್ಕೇನು ಮಾತಾಡಕ್ಕೆ ಬರಂಗಿಲ್ಲ. ಒಂದು. ಎರಡನೇದು, ಇವಾಗ ಸರ್ಕಾರ SIT ರಚನೆಯನ್ನು ಯಾವ ಆಧಾರದ ಮೇಲೆ ಕೊಟ್ಟರು, ಅದನ್ನು ಕೂಡ ಪ್ರಾಮಾಣಿಕತೆ ಪ್ರಶ್ನೆ ಬರ್ತದೆ. ಮೂರನೇದು ಏನು ಸೌಜನ್ಯ ರಚನೆ ಮಾಡಿದ್ದೆ ನಿಮಗೆ ಪ್ರಶ್ನೆ. ನೋಡಿ, ಕೇರಳ ಸರ್ಕಾರ ಕೇಳ್ತದೆ, ಕೇರಳ ಸರ್ಕಾರ ಕೇಳ್ತದೆ. ಸ್ವಾಗತ ಯಾಕೆ ಮಾಡಿದ್ರಿ ಮತ್ತೆ? SIT ರಚನೆ ಮಾಡಿರೋ ಸರಿ ಇದೆ, ಕರೆಕ್ಟ್ ಅಲ್ಲ. ಆದ್ರೆ ಅದು ತನಿಖೆ ಆಗ್ಲಿ ಅಂತ ಹೇಳಿ ನೋಡಿ, ಅವ್ರು ಮಾತಾಡೋಗ ನಾನು ಮಾತಾಡಿಲ್ಲ. ನೀವು ಸುಮ್ ಕೊಡ್ಬೇಕಿಲ್ಲ, ನೀವು ಮಾತಾಡೋದು ನಾನು ಮಾತಾಡ್ಬೇಕಾಗ್ತದೆ. ನನಗೆ ಹೇಳ್ಬೇಕು, ನಾನು ಏನ್ ಹೇಳ್ಬೇಕು ನಾನು ಹೇಳ್ತೀನಿ. ನೀವು ಮಾತಾಡೋಕೆ ಸುಮ್ಮನೆ ಕೊಡ್ತೀನಲ್ಲ ನಾನು, ಕೇಳಿಸ್ಕೊಡ್ರಿ. ಕಂಟಿನ್ಯೂ ಮಾಡಿ. ನೋಡಿ, ಈಗ ಒಂದು ಅನನ್ಯ ಭಟ್ ಮತ್ತು ಸೌಜನ್ಯ, ಐ ಥಿಂಕ್ ಅನನ್ಯ ಕೊಲೆ ಮತ್ತು ಸೌಜನ್ಯ ಭಟ್ ಏನೋ 2 ಘಟನೆಗಳನ್ನ ವಿಶೇಷವಾಗಿ ಅವರು ಪ್ರಸ್ತಾವ ಮಾಡ್ಕೊಂತ ಬಂದಿರುವಂಥದ್ದು. ಮೊನ್ನೆ ದಿವಸನೋ ಆ ಸೌಜನ್ಯ ಭಟ್ ತಾಯಿ. ಒಂದು ನಿಮಿಷ, ಆ ಕೇಸ್ಗಳ ಬಗ್ಗೆ ಬೇಡ ಈಗ, ಓಕೆನಾ? ತುಂಬಾ ಧರ್ಮಸ್ಥಳ ಉತ್ಖನನ SIT ರಚನೆ ಅದ್ರ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ಸಪರೇಟ್ ಚರ್ಚೆ ಕೂಡ ಇರುತ್ತೆ, ಸರಿನಾ? ಇದ್ರ ಬಗ್ಗೆ ಮಾತ್ರ ಮಾತಾಡಿ. ಒಂದು ಪ್ರಶ್ನೆ ಕೇಳಿ, ಒಂದು ನೀವು ಹೇಳಿದ್ರಿ ಯಾವ ಆಧಾರದಲ್ಲಿ SIT ರಚನೆ ಆಯ್ತು ಅಂತ. ಅದನ್ನ ಏನು ತಕರಾರು ನಮ್ಗೆ ತಕರಾರು ಮಾಡಬಾರ್ದು. ತಕರಾರು ಮಾಡಿದ್ರೆ ಏನಾಗ್ತಿತ್ತು ಅಂದ್ರೆ, ಇವರು SITಗೆ ಸತ್ಯ ಹೊರಗೆ ಬೀಳಬಾರ್ದು ಅಂತೇಳಿ ತಕರಾರು ಮಾಡಬಾರ್ದು, ಸತ್ಯ ಹೊರಗೆ ಬರ್ಲಿ ಅಂತೇಳಿ ನಾವು ಸುಮ್ಮನೆ ಕೊಡ್ತಿದ್ದೀವಲ್ಲ. ಸತ್ಯ ಬರ್ಲಿ, ತನಿಖೆ ಆಗ್ಲಿ ಅಂತ ಹೇಳಿ. ಆದ್ರೆ ನಿತ್ಯ ಪ್ರತಿ ದಿವಸ ಅದು ಯಾವ ರೀತಿ ತಿರುವು ತಗೊಳ್ತಾ ಹೋಯ್ತು, ಯಾವ ರೀತಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನು ನಡೀತಾ ಹೋಯ್ತು, ಆಮೇಲೆ ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ರೂವಾರಿಗಳು ಯಾರು, ಆಮೇಲೆ ಈಗ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ವಿ, ಅದನ್ನ ಯಾರೋ ತಮಿಳುನಾಡಿನ ಒಬ್ಬ ಮಂತ್ರಿ ಇದ್ರದ್ದೆಲ್ಲ ಸೂತ್ರಗಳನ್ನು ಹೆಣಿದ್ರು. ನಾವಲ್ಲ, ಇದು BJP ಹೇಳಿದ್ದಲ್ಲ, ಮಾಧ್ಯಮ ಮಿತ್ರರು ಕೊಟ್ಟಂತ ವರದಿಗಳಿವು, BJP ವರದಿಗಳಲ್ಲ ಇವು. ಕೇರಳ ಸರ್ಕಾರ ಇದ್ರ ಇನ್ವಾಲ್ವ್ಮೆಂಟ್ ಆಗ್ತದೆ. ಆಮೇಲೆ ಏನು ಈ ವಕೀಲರುಗಳಿದ್ರೆ ಹಿಂದಿದಾರಲ್ಲ, ಆ ವಕೀಲರುಗಳ ಒಂದು ಅನಿಸ್ತಾ ಇದೆ, ಬಿಜೆಪಿ ನಾಯಕರು ಎಲ್ಲರೂ ಕೂಡ ಮಾಧ್ಯಮಗಳನ್ನ ನೋಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ರೆ ನಿಮ್ದೇ ಆದಂತ ಡೇಟಾ ಅಲ್ಲ ಸ್ವಾಮಿ. ನಮ್ಮ ವಿರೋಧ ನಾವು, ನೀವೇನ್ ಹೇಳ್ತೀರಾ, ನಮ್ಮ ಮೇಲೆ ಅಪವಾದ ಕೊಡ್ತೀರಾ. ಅದಕ್ಕೆ ನಾವುಗಳ ಆರೋಪ ಮಾಡಲಿಲ್ಲ, ನಾವುಗಳ ಆರೋಪ ಮಾಡಿಲ್ಲ. ನಾವು ತನಿಖೆ ಆಗ್ಲಿ, ತನಿಖೆ ಆಗ್ಲಿ, ಡೇಟಾ ಇಟ್ಕೋಬೇಕಲ್ವಾ ಸರ್? ಒಂದು ವಿಚಾರನ ಹೇಳ್ತಾ ಇದ್ರಿ, ಏನೋ ಒಂದು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಅಪಪ್ರಚಾರ ಆಗ್ತಾ ಇತ್ತು, ಓಕೆನಾ? ಅಪಪ್ರಚಾರ ಹಿಂದೂ ದೇವಸ್ಥಾನಗಳಾಗ್ತಾ ಇತ್ತು ಅಂತ. ಈ ಕೇಸಲ್ಲಿ ಸ್ಪೆಸಿಫಿಕ್ ಆಗಿ ಈ ಧರ್ಮಸ್ಥಳದ ಕೇಸಲ್ಲಿ ಅಂದ್ರೆ ಉತ್ಖನನ ಕೇಸು ಅಥವಾ ಆ ಅನಾಮಿಕ ಕೊಟ್ಟಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಪಪ್ರಚಾರ ಆಗ್ತಾ ಇತ್ತು ಅನ್ನೋದು ಒಂದು, ಅದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಿ, ಯಾವ ರೀತಿ ಆಗ್ತಿತ್ತು ಅಂತ ಹೇಳಿ. ಆಗ್ತಾ ಇದ್ರೆ ಕಾನೂನು, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅನ್ನೋದು ಕೂಡ ಒಂದು ಇರುತ್ತಲ್ಲ. ಇಲ್ಲ, ಅವ್ರು ಕೊಡಿ ಆನ್ಸರ್. ಆ ರೀತಿಯಾಗಿ ಒಬ್ರು ವಕೀಲರಾಗಿ ಯಾಕೆ ಕಾನೂನಾತ್ಮಕವಾಗಿ ಹೋಗಲಿಲ್ಲ? ಯಾಕೆ ಕಾನೂನಾತ್ಮಕವಾಗಿ ಹೋಗ್ಲಿಲ್ಲ? ನೋಡಿ, ನಾನು ಏನ್ ಹೇಳಿದೆ, ಇದು 2009ರಿಂದ ಏನೋ 2012ರಿಂದ ಈ ಅವಾಗಿನಿಂದ ನಡೆದಂಥದ್ದು ಪ್ರತಿಯೊಂದು ಇದರ ಬಗ್ಗೆ. ಈ ಮುಂಚೆ COD ತನಿಖೆ ಐತಿ, CID ಏನೋ CBI ತನಿಖೆ ಐತಿ. ಎಲ್ಲ ತನಿಖೆಗಳಲ್ಲಿ ಏನೂ ಸತ್ಯ ಕಂಡು ಬಂದಿಲ್ಲ, ಕಾನೂನಿನಲ್ಲೇ ವ್ಯಾಪ್ತಿಯೊಳಗಿತ್ತು. ಮತ್ತೆ ಇವರು ಅದನ್ನು ಮುಂಚೂಣಿಗೆ ತಂದುಬಿಟ್ಟು ಅದು ಈ ರೀತಿಯಾಗಿದೆ, ಆ ರೀತಿಯಾಗಿದೆ, ಊಹಾಪೋಗಳು ಅನ್ನೊಂದು ಬುರುಡೆ ಹಿಡ್ಕೊಂಡು ಬಂದ. ಅಲ್ಲಿ ಜನಗಳಿಗೂ ಎಲ್ಲೋ ಒಂದ್ ಕಡೆ ಸಂಶಯ ಬಂದಾಗ ಅದರ ಸತ್ಯ, ನಾವು ಭಾರತೀಯ ಜನತಾ ಪಕ್ಷವರು ಅದಕ್ಕೆ ವಿರೋಧ ಮಾಡಿದ್ರೆ BJPದವರು ಸತ್ಯಕ್ಕೆ ವಿರೋಧವಾಗಿದ್ದಾರ ಅನ್ನುವಂಥ ಚಿಂತನೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಸ್ವಾಗತ ಮಾಡ್ಬೇಕಾಯ್ತು. ಸ್ವಾಗತ ಮಾಡಿದ್ದು ಸಹಜ ಅಲ್ವಾ? ಸ್ವಾಗತ ಮಾಡಿದ್ದು ಧರ್ಮ. ಆದ್ರೆ ಆ ಧರ್ಮದ ದಾರಿ ಬಿಟ್ಟು ಇನ್ನೆಲ್ಲೋ ಅಧರ್ಮದ ದಾರಿ ಹೊರಟಾಗ ನಾವು ಸುಮ್ಮನೆ ಕೂಡಕ್ಕಾಗತ್ತಾ? ಯಾಕಂದ್ರೆ ಕಾಂಗ್ರೆಸ್ಸಿನ ಇತಿಹಾಸ ಐತ್ರಿ, ಕಾಂಗ್ರೆಸ್ಸಿನ ಇತಿಹಾಸ ಐತಿ. ಹಿಂದೂ ದೇವಸ್ಥಾನ ಮಂದಿರಗಳಿಗೆ ಅನ್ನೋದಕ್ಕೆ ಏನ್ ಎವಿಡೆನ್ಸ್ ಇದೆ, ಏನ್ ಸಾಕ್ಷಿ ಇದೆ ಅನ್ನೋದು ನನ್ನ ಪ್ರಶ್ನೆ. ಯಾವುದಕ್ಕೆ ನೀವು ಹೇಳ್ತಾ ಇದ್ರಲ್ವಾ, ತನಿಖೆನ ಸ್ವಾಗತಿಸಿದ್ರಿ, ನೋಡ್ತಾ ಇದೀವಲ್ಲ ದಿವಸ ಅಪಪ್ರಚಾರ ನೋಡ್ತಾ ಇದೀವಲ್ಲ. ಅಪಪ್ರಚಾರ ಮಾಡ್ತಾರ ಅದು ಯಾರು? ಕಾಂಗ್ರೆಸ್ ಸರ್ಕಾರ ಇಲ್ಲ, ಸ್ಪೆಸಿಫಿಕ್ ಆಗಿ ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಬಂದ್ ಮಾಡ್ಬೇಕಲ್ವಾ? ಗೊತ್ತಿದೆ ತಾನೇ ಸ್ಪೆಸಿಫಿಕ್ ಆಗಿ ಯಾರು ಪ್ರಚಾರ ಸರ್ಕಾರ ಆಡಳಿತ ಯಾರ್ದ್ರಿ? ಅಲ್ಲ, ರಾಜ್ಯದಲ್ಲಿ ಆಡಳಿತ ಐತೋ ಇಲ್ವೋ? ಆಡಳಿತ ಅನ್ನೋದು ಐತೋ ಇಲ್ವೋ? ಗೃಹ ಇಲಾಖೆ ಅನ್ನೋದು ಐತೋ ಇಲ್ವೋ? ಇದನ್ನ ಎಲ್ಲೋ ದಾರಿ ತಪ್ಪಿದಾಗ ಅದನ್ನ ತಡೆ ಮಾಡಬೇಕಾದಂತ ಸರ್ಕಾರಕ್ಕಲ್ಲ.
ಸರ್ಕಾರದಲ್ಲ. ಇವತ್ತವರೆಗೂ ಇವ್ರ ಶಾಸಕರು ಒಬ್ರು ಇದ್ರ ಬಗ್ಗೆ ಸದನದಲ್ಲಿ ಧ್ವನಿನೇ ಎತ್ತಿಲ್ಲ. ಇದನ್ನ ಸಾಕಷ್ಟು ಮೊನ್ನೆ ಪ್ರತಿಯೊಂದು ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. ಹೇಳಿ, ಇದ್ರ ಬಗ್ಗೆ ಧ್ವನಿ ಎತ್ತೋದಾದ್ರೆ ಸನ್ಮಾನ್ಯ ಕೇಳ್ಕೊಳ್ಳಿ. ಸುನೀಲ್ ಕುಮಾರ್ ಅವರು ಎಲ್ಲರೂ ಎತ್ತಿದ್ದಾರೆ. ಲಾಸ್ಟ್ ರಿಯಾಕ್ಷನ್. ಹೌದು, ಓಕೆ ಓಕೆ ಸಾಕಷ್ಟು. ಲಾಸ್ಟ್ ರಿಯಾಕ್ಷನ್ ಟೈಮ್ ಆಯ್ತು. ನೋಡಿ, ಎರಡೂ ರಾಜಕೀಯ ಪಕ್ಷಗಳ ಮಧ್ಯೆ ನಕಲಿ ಹಿಂದುತ್ವ ಅಥವಾ ನಕಲಿ ಅಭಿಮಾನದ ದುರಭಿಮಾನದಿಂದ ಅಥವಾ ಅಭಿಮಾನದನೋ ಕಾನೂನು ಸಂಸ್ಥೆಗಳಿಗೆ ಅವಮಾನ ಆಗ್ತಿದೆ. ಇಲ್ಲಿ SIT ಸರ್ಕಾರ ರಚನೆ ಮಾಡಿದೆ. ಇದು ಕಾಂಗ್ರೆಸ್ ಸರ್ಕಾರ ಅಥವಾ BJP ಸರ್ಕಾರ ರಚನೆ ಮಾಡಿದೆ. SIT ತನಿಖೆ ಮಾಡ್ತಾವ್ರೆ. ಏನು ಇವರು ನಮ್ಮಲ್ಲಿ ನಮ್ಮ ಕರ್ನಾಟಕ ಪೊಲೀಸು ಇಡೀ ಎಂತೆಂಥ ಕೇಸ್ನೇ ಬೇಯಿಸಿದ್ದಾರೆ. ಈಗ ದಯಮಾಡಿ SIT ತನಿಖೆ ಮಾಡಲಿಕ್ಕೆ ಮಾಧ್ಯಮದವರು ಅವ್ರ ಪಾಡ್ಗೆ ಅವರು ವಾಚ್ ಮಾಡ್ತಾವ್ರೆ, ಪ್ರಸಾರ ಮಾಡ್ತಾವ್ರೆ. ಎರಡೂ ಪಕ್ಷದವರು ಕೆಸರೆ ಚಾಟ ನಿಲ್ಲಿಸಿ ಕಾನೂನು ಮೇಲೆ ಜನಗಳ ಮೇಲೆ ನಿಮಗೆ ನಂಬಿಕೆ ವಿಶ್ವಾಸ ಇದ್ದರೆ ಎರಡೂ ಪಕ್ಷದವರು ಸ್ವಲ್ಪ ಸುಮ್ಮನೆ ಕಾದು ನೋಡಿ, ಆಮೇಲೆ ಮುಂದುವರಿ. ನಾನು ಥ್ಯಾಂಕ್ ಯು ಸೊ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿ ಅಷ್ಟು ಹೇಳೋದು ನಾನು. ವೀಕ್ಷಕರೇ, ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಸದ್ಯಕ್ಕೆ ಉತ್ಖನನ ಬ್ರೇಕ್ ಹಾಕಲಾಗಿದೆ. ಎಲ್ಲವೂ ಕೂಡ ಅಂದರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದ್ದರೆ ಅದು ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ. ಅಥವಾ ಧರ್ಮಸ್ಥಳದಲ್ಲಿ ಏನಾದರೂ ಅಧರ್ಮ ನಡೆದಿದ್ದರೆ ಅದು ಕೂಡ ತನಿಖೆಯಿಂದ ಹೊರಬರಬೇಕಾಗಿರುವಂಥದ್ದು. ಸೊ ಅಲ್ಲಿಯವರೆಗೂ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.